ಫ್ಯಾಷನ್ ಡಿಸೈನರ್ಗೂ ಒಂದು ಕಾಸ್ಟ್ಯೂಮ್ ಡಿಸೈನರ್ಗೂ ಸಾಕಷ್ಟು ವ್ಯತ್ಯಾಸ. ಕಾಸ್ಟ್ಯೂಮ್ ಡಿಸೈನರ್ ಕೆಲಸ ಯಾವಾಗ ಬರುತ್ತೆ ಅಂದರೆ ಈ 10 ಜೋಡಿ ಅಥವಾ 12 ಜೋಡಿ ಕಂಟೆಸ್ಟೆಂಟ್ಸ್ ಆಗಿ ಬರ್ತಾರಲ್ಲ ಅವ್ರಿಗೆ ಕಾಸ್ಟ್ಯೂಮ್ ಬಟ್ಟೆ ಮಾಡೋದು ಹೊಸ ಚಾಲೆಂಜಿಂಗ್ ಜಾಬ್. ಪ್ರತಿಯೊಬ್ಬರು ಕಾಸ್ಟ್ಯೂಮ್ ಡಿಸೈನರ್ ಆಗಲಿಕ್ಕೆ ಕಷ್ಟ ಅಂತಲ್ಲ, ಸ್ಪಾರ್ಕ್ ಇರಬೇಕು, ಹುಮ್ಮಸ್ ಇರಬೇಕು. ಗಂಡು ಮಕ್ಕಳು ಡಿಸೈನರ್ ಆಗಿ ಬರ್ತೀನಿ ಆಚೆಯಿಂದ ಅದು ಕೆರಿಯರೇ ಅಂತ ಜನ ಅಂದ್ಕೊಂಡಿರಲಿಲ್ಲ. ಡಿಗ್ರಿ, ಡಿಪ್ಲೊಮೊ, ಶಾರ್ಟ್ ಟರ್ಮ್ ಕೋರ್ಸ್ 125 ಫ್ಯಾಷನ್ ಕಾಲೇಜ್ ಇದೆ. ನಮ್ಮ ಇವಾಗ ಇಂಡಿಯಾ ಪರ್ ಕ್ಯಾಪಿಟಲ್ ಇನ್ಕಮ್ ನೀವು ನೋಡಿದ್ರೆ ಹಣ ಜಾಸ್ತಿ ಮಾಡ್ತಿರೋದು ಲೈಫ್ ಸ್ಟೈಲೇ. ನಂಗೆ 4 ಆರ್ಟಿಸ್ಟ್ ಪರಿಚಯ ಇದ್ದಾರೆ, 4 ಸೆಲೆಬ್ರಿಟಿ ಪರಿಚಯ ಇದ್ದಾರೆ ಅಂದರೆ ಓವರ್ ನೈಟ್ ಯು ಕೆನ್ ನಾಟ್ ಬಿಕಮ್ ಅ ಡಿಸೈನರ್ ಆರ್ ಅ ಕಾಸ್ಟ್ಯೂಮ್. ಆನ್ ರೀಸೆಂಟ್ ಟೈಮಲ್ಲಿ ಕೊಲಾಬ್ರೇಷನ್ ಅಂತ ಒಂದು ಸ್ಟಾರ್ಟ್ ಆಗಿದೆ. ಅದು ಮಾರ್ಕೆಟ್ನ ಅಧ್ವಾನ ಮಾಡಿಬಿಟ್ಟಿತ್ತು. Completely, I think one of the richest person in Bangalore andre in terms of me being associated with all of it. Entertainment ಮಾಧ್ಯಮ ಯಾವಾಗ ತನಕ ಇದೆ ಕಾಸ್ಟ್ಯೂಮ್ ಡಿಸೈನರ್ಗೆ, ಫ್ಯಾಷನ್ ಡಿಸೈನರ್ಗೆ ಖಂಡಿತವಾಗಿ ಕೆಲಸ ಇದೆ. ಚಾನೆಲ್ ಕೆಲವು ಕಡೆ ನನಗೆ ಈಗ ರೀಸೆಂಟಾಗಿ ಯಾವುದೊಂದು ಅವಾರ್ಡ್ ಶೋಗೆ ಬನ್ನಿ ಫ್ರೀ ಮಾಡಿಕೊಡಿ, ಪಬ್ಲಿಸಿಟಿ ಕೊಡ್ತೀವಿ. ಸೊ ತಕ್ಕ ಮಟ್ಟಿಗೆ ನಿಮಗೆ ಪ್ರಾಫಿಟ್ ಮಾಡಲಿಲ್ವಾ, ಕಾಸ್ಟ್ ಆದರೂ ಶುರು ಮಾಡಿ, ಫ್ರೀ ಮಾಡಬೇಡಿ ಕೆಲಸ ಅನ್ನೋದು ನಾನು ಕೈ ಮುಗಿದು ಕೇಳ್ತೀನಿ. ಫ್ರೀ ಮಾಡಿ ನಿಮ್ಮ ಕೆರಿಯರ್ನ ಹಾಳು ಮಾಡ್ಕೊ. ಇದಕ್ಕೆ ಬೌಂಡ್ರಿ ಇಲ್ಲ. ಇನ್ನು 10 ವರ್ಷ ಆದಮೇಲೆ ನನ್ನ ಕೆರಿಯರ್ ಹೇಗಿದೆ ಅನ್ನೋದೇ ನಾನು ನೋಡೋಕ್ಕೆ ಹೆದರಿಕೆ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ, ನಾನು ಚಂದನ್. ಎಸ್, ಪ್ರತಿ ಬಾರಿ ಒಬ್ಬರು ಡಿಫ್ರೆಂಟ್ ಆಗಿರೋ ಗೆಸ್ಟ್ನ ಕರ್ಕೊಂಬಂದಿದ್ದೀನಿ. ಈ ಕರ್ಕೊಂಬಂದಿರೋರೇ ಡಿಫ್ರೆಂಟ್ ಬಿಕಾಸ್ ನಮ್ಮ ಸ್ಮಾಲ್ ಸ್ಕ್ರೀನ್ನ ಬಾದ್ಶಾ ಅಂತ ಹೇಳ್ಬೋದು ಈ ಕಾಸ್ಟ್ಯೂಮ್ ಡಿಸೈನಿಂಗ್ ಡಿಪಾರ್ಟ್ಮೆಂಟಲ್ಲಿ. ಬಿಕಾಸ್ ಹಿ ಹ್ಯಾಸ್ ಅ ಪ್ಲೆಂಟಿ ಆಫ್ ಐಡಿಯಾಸ್. ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ನ ಅದೊಂದು ಡಿಕೇಡೆ ಅವರು ವರ್ಕ್ ಮಾಡಿದ್ದಾರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಅಷ್ಟೇ ಅಲ್ಲ, ಅವ್ರ ಸಿಲ್ವರ್ ಜೂಬ್ಲಿ ಕೂಡ ಆಗಿದೆ ಅವರ ಒಂದು ಎಕ್ಸ್ಪೀರಿಯನ್ಸಲ್ಲಿ ಅಂತಲೇ ಹೇಳ್ಬೋದು. ಸೊ ವೆಲ್ಕಮ್ ರಾಜೇಶ್ ಶೆಟ್ಟಿ ಸರ್. ನಮಸ್ತೆ ಸರ್, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಯು ಆರ್ ಕಮಿಂಗ್. ಪ್ಲೆಜರ್ ಮ್ಯಾನ್ ಸರ್. ಸರ್, ಫಸ್ಟ್ ಥಿಂಗ್ ಕೇಳ್ತೀನಿ ಸರ್, ಕಾಸ್ಟ್ಯೂಮ್ ಡಿಸೈನಿಂಗ್ ಅಂದಾಗ ಈ ಹೆಣ್ಮಕ್ಳು ತುಂಬಾ ಅಟ್ರಾಕ್ಟ್ ಆಗ್ತಾರೆ. ಹೆಂಗೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಅಂತ. ಬಿಕಾಸ್ ಯು ಆಲ್ರೆಡಿ ವರ್ಕ್ ಅಟ್ ಸೋ ಮೆನಿ ಆಫ್ ಸ್ಮಾಲ್ ಸ್ಕ್ರೀನ್ಸ್ ಲೈಕ್ ಝೀ ಕನ್ನಡ, ಕಲರ್ಸು ಎಲ್ಲದಕ್ಕೂ ವರ್ಕ್ ಮಾಡಿದ್ದೀರಿ. ನಮ್ಮ ಅನುಶ್ರೀ ಅವ್ರಿಗಾಗಿರ್ಬೋದು, ಅಕುಲ್ ಬಾಲಾಜಿಗೆ ಇವೆಲ್ಲ ವರ್ಕ್ ಮಾಡಿದ್ರು. ಸರ್, ಹೆಂಗೆ ಸರ್ ಈ ಕಾಸ್ಟ್ಯೂಮ್ ನೀವು ಯಾಕೆ ಅದಕ್ಕೆ ಡಿಪಾರ್ಟ್ಮೆಂಟಿಗೆ ಬಂದ್ರಿ? ಫಸ್ಟ್ ಥಿಂಗ್, ಮೂಲತಃ ಮೈಸೂರವನು ನಾನು. ಚಿಕ್ಕ ವಯಸ್ಸಿಂದ ಸಾಕಷ್ಟು ಸಿನಿಮಾಗಳು ನೋಡಿಕೊಂಡು ಹುಟ್ಟು ಬೆಳೆದವನು. ಎಸ್ಪೆಷಲಿ ರವಿಚಂದ್ರನ್ ಸಿನಿಮಾ ಅಂತಂದರೆ ಫಸ್ಟ್ ಡೇ ಸಂಗಮ್ ಥಿಯೇಟ್ರಲ್ಲಿ ಕೂತ್ಕೊಂಡು 10 ಸತಿ 15 ಸತಿ ನೋಡಿರೋದು ಉಂಟು. ಸಿನಿಮಾ ರಂಗಕ್ಕೆ ಬಂದು ಏನೋ ಮಾಡಬೇಕು, ಕೆಲಸ ಮಾಡಬೇಕು ಅಂತ ಭಾರಿ ಆಸಕ್ತಿ ಇದ್ದವನು. ಆ್ಯಕ್ಟಿಂಗ್ ಅಂತಲ್ಲ, ಬಟ್ ಫಿಲಮ್ ಸ್ಟಾರ್ಗಳ ಜೊತೆ ಇರಬೇಕು, ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋದು ಉದ್ದೇಶ ಚಿಕ್ಕ ವಯಸ್ಸಿಂದ ಇತ್ತು. ಸೊ ಅದು ಅಕ್ಯುಮುಲೇಟ್ ಆಗಿ ನನಗೆ ಫ್ಯಾಷನ್ ಡಿಸೈನಿಂಗ್ ಓದಬೇಕು ಅಂತ ಆಸಕ್ತಿ ಇಟ್ಕೊಂಡು ಬೆಂಗಳೂರಿಗೆ ಬಂದು ಇಲ್ಲಿ JD ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿಲಿ ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮೊ ಮಾಡಿದೆ. ಯಾರೋ ಗೊತ್ತಿರೋ ಮುಖಾಂತರದಿಂದನೇ ನನಗೆ ಫಿಲಮ್ ಇಂಡಸ್ಟ್ರಿಗೆ ಒಂದು ಅವಕಾಶ ಸಿಕ್ತು. ರಮೇಶ್ ಅರವಿಂದ್ ಅವ್ರ ಜೊತೆ ಹೂ ಅಂತ್ಯ ನನ್ನ ಮೊದಲೇ ಬಾರಿ ಸಿನಿಮಾ. ಇಶಾ ಗೋಪಿಕರ್ ಮತ್ತು ಅನುಪ್ರಭಾಕರ್ 3 ಜನ ಇದ್ದ ಸಿನಿಮಾಕ್ಕೆ ನನಗೊಂದು ಸಣ್ಣ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಅದು ನನ್ನ ಫಸ್ಟ್ ಜರ್ನಿ. ಫಾರ್ ಶ್ಯೂರ್ ಐ ಶುಡ್ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಚಿತ್ರ ಶೆನಾಯ್ ಮೇಡಮ್. ಅವ್ರ ಜೊತೆ ಒಂದು ಸಿನಿಮಾ ಕೆಲಸ ಮಾಡ್ತಿದ್ದಾಗ ನನ್ನ ಕೆಲಸ ನೋಡಿ ಅವರು ಯಜಮಾನ್ರು ಮಿಸ್ಟರ್ ಶೆನಾಯ್ ಕಾಸ್ಟಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ಒಂದು ಟೆಲಿವಿಷನ್ ರಿಯಾಲಿಟಿ ಶೋಗೆ ಒಂದು ಡಿಸೈನರ್, ಸ್ಟೈಲಿಸ್ಟ್, ಕಾಸ್ಟ್ಯೂಮ್ ಡಿಸೈನರ್ ಹುಡುಕ್ತಾಯಿದ್ರು. ಸೊ ನನ್ನ ರೆಕಮೆಂಡ್ ಮಾಡಿದ್ರು ಝೀ ಚಾನಲ್ಗೆ. ಕ್ರೋನೋಬಾರ ಸೀಸನ್ 3 ಅಂತ 2007 and 8 ಅಂತ. ಸೊ ನಂದು ಜರ್ನಿ ಆ್ಯಸ್ ಅ ಕಾಸ್ಟ್ಯೂಮ್ ಡಿಸೈನರ್ ಆಗ ಶುರುವಾಯಿತು. ಅದು ಫ್ಯಾಷನ್ ಡಿಸೈನರ್ಗೂ ಒಂದು ಕಾಸ್ಟ್ಯೂಮ್ ಡಿಸೈನರ್ಗೂ ಸಾಕಷ್ಟು ವ್ಯತ್ಯಾಸ ಉಂಟು. ಕಾಸ್ಟ್ಯೂಮ್ ಡಿಸೈನರ್ ಯೂಶಲ್ ಆಗಿ ಒಂದು ಟೆಲಿವಿಷನ್ ರಿಯಾಲಿಟಿ ಶೋಗಾಗಿರ್ಬೋದು, ಅಥವಾ ಸೀರಿಯಲ್ ಆರ್ಟಿಸ್ಟ್ಗಳಿಗಾಗಿರ್ಬೋದು, ಅಥವಾ ಡಾನ್ಸ್ ಕಂಪ್ನಿಗಳಿಗಾಗಿರ್ಬೋದು, ಥಿಯೇಟರ್ಗಾಗಿರ್ಬೋದು, ನಾಟಕ ಕಂಪ್ನಿಗಳಿಗಾಗಿರ್ಬೋದು, ಬಟ್ಟೆ ಡಿಸೈನ್ ಮಾಡಿ ಆ ಹ್ಯಾಟ್ಗೆ ಅಥವಾ ಸ್ಕಿಟ್ಗೆ ಏನು ಒದಗಿಸ್ಬೇಕು ಅದು ಡಿಸೈನ್ ಮಾಡಿ ಕೆಲಸ ಮಾಡೋರು ಕಾಸ್ಟ್ಯೂಮ್ ಡಿಸೈನರು. ಫ್ಯಾಷನ್ ಡಿಸೈನರ್ ಅಂದವರು ಆಬ್ವಿಯಸ್ಲಿ ಈಗ ನೋಡಿದಿರಿ, ಪ್ರತಿಯೊಂದು ರೋಡಲ್ಲಿ, ಪ್ರತಿಯೊಂದು ಗಲ್ಲಿಲಿ ಒಂದು ಬೊಟೀಕ್ ಅಂತ ಇರುತ್ತೆ, ಒಂದು ಫ್ಯಾಷನ್ ಸ್ಟುಡಿಯೋ ಅಂತ ಇರುತ್ತೆ. ಅಲ್ಲಿ ಮದುವೆ ಸಂದರ್ಭಕ್ಕಾಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಫಂಕ್ಷನ್ಗಾಗಿರ್ಬೋದು ಬಟ್ಟೆಗಳ ಡಿಸೈನ್ ಮಾಡಿ ರೆಡಿಮೇಡ್ ಸಿಗೋಂಥ ಶಾಪ್ಗಳಾಗಿರ್ಬೋದು, ಅಥವಾ ಇಂಡಿವಿಜುವಲ್ ಹೋಗಿ ಕಸ್ಟಮರ್ ಅವ್ರ ಜೊತೆ ಕೂತ್ಕೊಂಡು ಅವ್ರಿಗೆ ಏನು ಬೇಕು ಅಂತೇಳಿ ಎಕ್ಸ್ಪ್ಲೇನ್ ಮಾಡಿ ಡಿಸೈನ್ ಮಾಡಿಸ್ಕೊಳ್ಳೋರು ಫ್ಯಾಷನ್ ಡಿಸೈನರ್ಸ್. ಸೊ ಈ 2 ಮಾಧ್ಯಮ ಖಂಡಿತ ಅಚ್ಚಗಜಾಂತರ, ತುಂಬ ಡಿಫ್ರೆಂಟ್ ಅರಿನಾಸ್ ಆಫ್ ವರ್ಕೇ ಇದು. ಮತ್ತು ಕಾಸ್ಟ್ಯೂಮ್ ಡಿಸೈನರಲ್ಲಿ ಸಸ್ಟೇನ್ ಆಗಿ ಕೆಲಸ ಮಾಡಿ ಇರೋದು ಸ್ವಲ್ಪ ಕಷ್ಟ. ನೀವು ಕಾಸ್ಟ್ಯೂಮ್ ಡಿಸೈನರ್ ಅಂದಿದ ತಕ್ಷಣ ಒಬ್ಬೊಬ್ರಿಗೆ ಒಂದೊಂದು ಪರ್ಸ್ಪೆಕ್ಷನ್ ಇದೆ ಸರ್. ಹೌದು,
ನಿಮ್ಮ ಪ್ರಕಾರ, ಬಿಕಾಸ್ ಯು ಹ್ಯಾವ್ ಅ ಡಿಕೇಡ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ಹ್ಯಾವ್ ಫ್ಯಾಬ್ಯುಲಸ್ ಎಕ್ಸ್ಪೀರಿಯನ್ಸಸ್ ಲೈಕ್ ಸಿಲ್ವರ್ ಜೂಬ್ಲಿನೇ ಹೊಡೆದಿದ್ದೀರಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ. ಸೊ ನಿಮ್ಮ ಪ್ರಕಾರ ಕಾಸ್ಟ್ಯೂಮ್ ಡಿಸೈನರ್ ಅಂದರೆ ಏನು, ಯಾರು? ಹಾಗೆ ತಿಳಿಸ್ದಂಗೆ ನನ್ನ ಎಕ್ಸ್ಪೀರಿಯೆನ್ಸು ಟೆಲಿವಿಷನ್ ಮಾಧ್ಯಮದಲ್ಲಿ ತುಂಬ ಕೆಲಸ ಮಾಡಿದ್ರಿಂದ ನನಗೆ ಆ ಫಾರ್ಮೆಟು ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಎಸ್ಪೆಷಲಿ ನಂದು ಬಿಗಿನಿಂಗ್ ನನ್ನ ಮೊಟ್ಟ ಮೊದಲ ರಿಯಾಲಿಟಿ ಶೋನೇ ಒಂದು ಡಾನ್ಸ್ ರಿಯಾಲಿಟಿ ಶೋ ಇತ್ತು. ಅಲ್ಲಿ ಕಾಸ್ಟ್ಯೂಮ್ ಅನ್ನೋದು ಎಷ್ಟು ಸ್ಟ್ರಾಂಗಾಗಿ ಕೆಲಸ ಮಾಡುತ್ತೆ ಅಂತಂದರೆ, ಡಾನ್ಸ್ ನಾನು ಒಂದು ಡಾನ್ಸ್ ಶೋ ಅಂತಂದಾಗ 2 ಆ್ಯಂಕರ್ ಅಂತ ಇರ್ತಾರೆ, ಅವ್ರಿಗೆ ಒಂದು ಸ್ಟೈಲಲ್ಲಿ ಮಾದರಿಯಲ್ಲಿ ಅವರು ಡಿಸೈನ್ ಮಾಡಬೇಕಾಗತ್ತೆ. ಜಡ್ಜಸ್ ಅಂತ ಕೂತಿರ್ತಾರೆ, ಅವ್ರಿಗೊಂದು ಪ್ಯಾನಲ್ ಆಫ್ ಜಡ್ಜಸ್ಗೆ ಅವ್ರಿಗೆ ಬಟ್ಟೆ ಡಿಸೈನ್ ಮಾಡ್ತಾರೆ. ಅದು ಫ್ಯಾಷನ್ ಡಿಸೈನರ್ಸ್ ಕೆಲಸ ಮಾಡೋಂಥ ಕಾರ್ಯ. ಕಾಸ್ಟ್ಯೂಮ್ ಡಿಸೈನರ್ ಕೆಲಸ ಯಾವಾಗ ಬರುತ್ತೆ ಅಂದರೆ, ಈ 10 ಜೋಡಿ ಅಥವಾ 12 ಜೋಡಿ ಕಂಟೆಸ್ಟೆಂಟ್ಸ್ ಆಗಿ ಬರ್ತಾರಲ್ಲ, ಅವ್ರಿಗೆ ಕಾಸ್ಟ್ಯೂಮ್ ಬಟ್ಟೆ ಮಾಡೋದು ಹೊಸ ಚಾಲೆಂಜಿಂಗ್ ಜಾಬ್. ಪ್ರತಿಯೊಂದು ಎಪಿಸೋಡ್ಗೆ ನಮ್ಮ ಕನ್ನಡ ಸಾಂಗ್ಸ್ಗೆ ರೆಲೆವೆಂಟ್ ಆಗಿ ಬಟ್ಟೆ ಡಿಸೈನ್ ಮಾಡಬೇಕಿತ್ತು. ಸ್ಟೇಜ್ ಪ್ರೆಸೆನ್ಸ್ ಇರಬೇಕು, ಲೈಟಿಂಗ್ ಪ್ರೆಸೆನ್ಸ್ ಇರಬೇಕು, ಫಂಕ್ಷನಲ್ ಕಾಸ್ಟ್ಯೂಮ್ ಇರಬೇಕು. ಅವರು ಹೆಣ್ಮಕ್ಳು ಬಟ್ಟೆ ಹಾಕ್ಕೊಂಡು ಡಾನ್ಸ್ ಮಾಡಿದಾಗ ಅವ್ರ ಕಂಫರ್ಟ್ ಝೋನ್ ಇರಬೇಕು, ಮಾಲ್ ಫಂಕ್ಷನ್ ಆಗಬಾರ್ದು. ಸಾಕಷ್ಟು ವಿಚಾರಗಳನ್ನ ಇಟ್ಕೊಂಡು ಕಾಸ್ಟ್ಯೂಮ್ ಡಿಸೈನ್ ಮಾಡಬೇಕಿತ್ತು. ನಮಗೆ ನಾನು ಕಲ್ತಿದ್ದು ಫಾರ್ಮೆಟ್ ಹೇಗೆ ಅಂದರೆ, ಒಬ್ವಿಯಸ್ಲಿ ಶೋ ಡೈರೆಕ್ಟರು, ಡಾನ್ಸ್ ಕೊರಿಯೋಗ್ರಫರ್ಸ್ ಅಂತ ಇರ್ತಾರೆ. ಡಾನ್ಸ್ ಶೋ ಅಂತಂದರೆ ಖಂಡಿತ ಡಾನ್ಸ್ ಕೊರಿಯೋಗ್ರಫರ್ಸ್ ಇರ್ತಾರೆ. ನಾವು ಡೈರೆಕ್ಟರ್ ಸಾರು, ಡಾನ್ಸ್ ಕೊರಿಯೋಗ್ರಫರ್ ಕೂತಿ ಈ ಜೋಡಿಗೆ, ಈ ಸಾಂಗ್ಗೆ, ಈ ಎಪಿಸೋಡ್ಗೆ ಏನು ಬಟ್ಟೆ ಇರಬೇಕು, ಪ್ರಾಪ್ಸ್ ಏನು ಯೂಸ್ ಮಾಡ್ತಾರೆ ಡಾನ್ಸ್ ಕೊರಿಯೋಗ್ರಫರು, ಲೈಟಿಂಗ್ ಹೇಗಿರುತ್ತೆ, ವಿಜುವಲ್ಸ್. ಆವಾಗ ನಾನು ಮಾಡಿದಾಗ ಅಷ್ಟು ವಿಜುವಲ್ ಕಾನ್ಸೆಪ್ಟ್ ಇರಲಿಲ್ಲ. LED ಸ್ಕ್ರೀನ್ ಆಗ್ತಾನೆ ಇಟ್ ವಾಸ್ ಬೂಮಿಂಗ್ ಇನ್. ನಮಗೆ ಅಷ್ಟು ಕಾಂಪ್ಲಿಮೆಂಟರಿ ಆಗಿ LED ವಿಜುವಲ್ಸ್ ಇರ್ತಿರಲಿಲ್ಲ. ಈ ನಡುವೆ ತುಂಬ LED ಇಂದಾನೇ ಜಾಸ್ತಿ ಕೆಲಸ ಆದ್ದರಿಂದ ಸ್ವಲ್ಪ ತುಂಬ ಅದನ್ನು ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಇಷ್ಟು ಆಸ್ಪೆಕ್ಟ್ ಇಟ್ಕೊಂಡು ಐ ಹ್ಯಾಡ್ ಟು ವರ್ಕ್ ದ ಡಿಸೈನ್, ಕಾಸ್ಟ್ಯೂಮ್ ಡಿಸೈನ್ ಇರ್ತಿತ್ತು. ಸೊ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಜಾಬ್. ಪ್ರತಿಯೊಬ್ಬರು ಕಾಸ್ಟ್ಯೂಮ್ ಡಿಸೈನರ್ ಆಗಲಿಕ್ಕೆ ಕಷ್ಟ ಅಂತಲ್ಲ, ಈಸಿ ಅಂತನೂ ಅಲ್ಲ. ಆ ಸ್ಪಾರ್ಕ್ ಇರಬೇಕು, ಹುಮ್ಮಸ್ ಇರಬೇಕು, ಕ್ರಿಯೇಟಿವ್ ಆಸ್ಪೆಕ್ಟ್ ಇರಬೇಕು. ಪ್ಯಾಷನ್ ಖಂಡಿತ ಇದ್ರೂ ಆ ಆರ್ಟ್ ಕಲಿಬೇಕು. ನಾನು ಇಲ್ಲಿ ಕುತ್ಕೊಂಡು ಟೆಲಿವಿಷನ್ ನೋಡ್ತಾ, ರಿಯಾಲಿಟಿ ಶೋ ನೋಡ್ತಾ, ನಾನು ಒಂದು ಕಾಸ್ಟ್ಯೂಮ್ ಡಿಸೈನ್ ಆಗ್ಬೋದು ಅಂತ ಆಸೆ ಇದ್ದರೆ ಬಂದು ಫೀಲ್ಡಲ್ಲಿ ಇಳಿದು ಎಕ್ಸ್ಪೀರಿಯನ್ಸ್ ಆಗಿ ಎದ್ದು ಬಿದ್ದು ನಂತರ ಐ ಥಿಂಕ್ ಸಕ್ಸಸ್ಫುಲ್ ಆಗಲಿಕ್ಕೆ ಒಂದು ಅವಕಾಶ. ಬಟ್ ಸಾಕಷ್ಟು ಕಲಿಯೋದಿದೆ ಟೆಲಿವಿಷನ್ ಮಾಧ್ಯಮದ ಅಲ್ಲಿ, ತುಂಬ ಕಲಿಯೋದಿದೆ. ನಾನು ನಿಮಗೆ ತಿಳಿದಂಗೆ 17-18 ಇಯರ್ಸ್ ಆಯಿತು ಈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಬಂದು. ಒಂದು 80ರಿಂದ 85 ರಿಯಾಲಿಟಿ ಶೋಸ್ ಎಲ್ಲ ಭಾಷೆಯಲ್ಲೂ ಮಾಡಿದ್ದೀನಿ, ಆ ಕ್ರೆಡಿಟ್ ಇದೆ. ಸೊ ಖಂಡಿತ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಿಗೆ. ಆ ಜರ್ನಿ ಒಂದು ಫಿಲಮ್ ರಂಗದಿಂದ ದೊಡ್ಡ ತೆರೆಯಿಂದ ಚಿಕ್ಕ ತೆರೆಗೆ ಬಂದು ಕೆಲಸ ಮಾಡಿ ಮತ್ತೆ ಸಿನಿಮಾಕ್ಕೂ ಕೆಲಸ ಮಾಡಿ ಸಾಕಷ್ಟು ಎರಡು ಬ್ಯಾಲೆನ್ಸ್ ಮಾಡಿ ಹೋಗಿದ್ದು ಒಂದು ಹೆಮ್ಮೆ ಖಂಡಿತ ಇದೆ ಸರ್. ರಾಜೇಶ್ ಶೆಟ್ಟಿ ಸರ್ ಅಂದರೆ ಯಾರನ್ನ ಸಡನ್ನಾಗಿ ರಾಜೇಶ್ ಶೆಟ್ಟಿ ಸರ್ ಅಬ್ಬಾ ಅಂತಲೇ ಹೇಳೋದು. ದ ವರ್ಡ್ ಈಸ್ ಅಬ್ಬಾ, ಅವ್ರು ಬರ್ತಿದ್ರಾ ದೆನ್ ಇಟ್ಸ್ ಫೈನ್ ಅಂತ. ಅದಕ್ಕೆ ನಾನು ಕೇಳ್ತೀನಿ, ದ ಒನ್ ವರ್ಡ್ ಕಾಸ್ಟ್ಯೂಮ್ ಡಿಸೈನರ್, ವಾಟ್ ಯು ಸೇ, ಓನ್ಲಿ ಒನ್ ವರ್ಡ್, ವಾಟ್ ಈಸ್ ಕಾಸ್ಟ್ಯೂಮ್ ಡಿಸೈನರ್ ರಾಜೇಶ್ ಶೆಟ್ಟಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಫ್ ಪೀಪಲ್ ಹ್ಯಾವ್ ಟು ಲೈಕ್ ಮೀ ಆ್ಯಂಡ್ ರೆಕಗ್ನೈಸ್ ಮೀ ಆಸ್ ಅ ಡಿಸೈನರ್ ಆರ್ ಅ ಸ್ಟೈಲಿಸ್ಟ್, ನನ್ನೊಂದು ಸಿಗ್ನೇಚರ್ ಫಾರ್ಮೆಟ್ ಇದೆ. ನಾನು ಅದು ಫ್ಯಾಷನ್ ಭಾಷೆಯಲ್ಲಿ ಅವಂಗಾರ್ಡ್ ಅಂತೀವಿ ಅಥವಾ ಎಕ್ಸ್ಪೆರಿಮೆಂಟಲ್ ಡಿಸೈನ್ಸ್ ಅಂತೀವಿ, ನಾನ್ ವೇರಬಲ್ ಫ್ಯಾಷನ್ ಅಂತೀವಿ. ಅದು ಈಗ ತುಂಬ ಟೆಲಿವಿಷನಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದು ಒಂದು ಫ್ಯಾಷನ್ ಶೋ ಸ್ಟೇಜ್ ಮಾಧ್ಯಮಕ್ಕೆ ಚಂದ. ತಲೆಗೆ ಎಕ್ಸ್ಟ್ರಾರ್ಡನರಿ ಹೆಡ್ಗೇರ್ಗಳಿರುತ್ತೆ, ಕನ್ಸ್ಟ್ರಕ್ಟಿವ್ ಬಟ್ಟೆಗಳಿರುತ್ತೆ, ಅದನ್ನು ಹಾಕ್ಕೊಂಡು ಪ್ರದರ್ಶನ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಅದು ಪ್ರಾಕ್ಟಿಕಲ್ ಆಗಿ ಯಾರು ಕೊಂಡ್ಕೊಂಡು ಅಥವಾ ಆಚೆ ಹಾಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಟ್ರೆಂಡು ನಾನು 17 ವರ್ಷದಿಂದೇನೆ ಆ ಸ್ಟೈಲಿಂಗ್ ಅನ್ನೋದು ತಂದೆ. ಬಟ್ಟೆ ಒಂದೇ ಮುಖ್ಯ ಅಲ್ಲ. ಐ ಥಿಂಕ್ ಸಾಕಷ್ಟು ಜನ ಕಾಸ್ಟ್ಯೂಮರ್ ಆವಾಗಿದ್ದವರು ನಾನು ಈಗಲೂ ಬೈಕೋತಾರೆ, ಹೆಸರುಗಳೇ ಹೇಳ್ಬಾರ್ದು. ನನಗೆ ಹೇಗಿತ್ತು ಅಂತಂದರೆ, ಆರ್ಟಿಸ್ಟ್ ಅಂದರೆ ಒಂದು ಜೋಡಿ ಅಂದರೆ ಶೂಸಿಂದ ಹಿಡಿದು ಮೇಕಪ್ಪಿಂದ ಹಿಡಿದು ತಲೆಗೆ ಆಕ್ಸೆಸರೀಸಿಂದ ಹಿಡಿದು ಹೆಡ್ಗೇರ್ ತನಕ ನಾನು ಮಾನಿಟರ್ ಮಾಡ್ತಾಯಿದ್ದೆ. ಸೊ ನಂದು ಕೋಆರ್ಡಿನೇಷನ್ ಆ ಮೇಕಪ್ ಆರ್ಟಿಸ್ಟ್ ಜೊತೆನೂ ಇರ್ತಾಯಿತ್ತು. ಮತ್ತು ಶೂಸು ಟ್ರೆಂಡು ಬಲವಂತವಾಗಿ ತಂದಿದ್ದು ನಾನೇ. ಸೊ ಆ ಡಿಫ್ರೆನ್ಸ್ ಜನಕ್ಕೆ ಕಾಣಿಸ್ತು. ಜನ ಸ್ಟಾರ್ಟೆಡ್ ರೆಕಗ್ನೈಸಿಂಗ್. ನಾನು ನಿಮ್ಗೆ ಹೇಳ್ದಂಗೆ 17-18 ವರ್ಷದಿಂದ ಫ್ಯಾಷನ್ ಡಿಸೈನರ್ ಅಥವಾ ಒಂದು ಕಾಸ್ಟ್ಯೂಮ್ ಡಿಸೈನರ್ಗೆ ಒಂದು ಈ ಮಾತು ಹೇಳಲೇಬೇಕು, ಸ್ಥಾನಮಾನ ಅಷ್ಟಿರಲಿಲ್ಲ. ಮನೇಲಿ ನಾನು ಡಿಸೈನರಾಗಿ ಓದ್ತೀನಿ ಅಂತಂದರೆ ಖಂಡಿತವಾಗಿ ಅಪ್ಪ ಆದವನು, ಎಸ್ಪೆಷಲಿ
ಗಂಡು ಮಕ್ಕಳು ಡಿಸೈನರಾಗಿ ಬರ್ತೀನಿ ಆಚೆ ಅನ್ನೋದು ಅದು ಕೆರಿಯರೇ ಅಂತ ಜನ ಅನ್ಕೊಂಡಿರಲಿಲ್ಲ. ಇಂಜಿನಿಯರ್ ಅಥವಾ ಡಾಕ್ಟರ್ ಆಗೋ ಹುಡುಗ ಬಿಟ್ಟು ಡಿಸೈನರ್ ಆಗ್ತೀನಿ ಅನ್ನೋದು ಒಪ್ತಿರ್ಲಿಲ್ಲ. ಸೊ ಪ್ರೋಟೋಕಾಲ್ಸ್ ಇತ್ತು. ಎಷ್ಟೋ ಜನ ಬ್ಯಾರಿಯರ್ ಮುರಿದು ಜಗಳ ಮಾಡಿ ಆಚೆ ಬಂದ್ರಲ್ಲಿ ನಾನೊಬ್ಬ. ಮೈಸೂರಿಂದ ಬೆಂಗಳೂರು ಬಂದಿದ್ದೇ ಕಾರಣ ನಾನು ಇಂಡಸ್ಟ್ರಿಲಿ ಇರಲೇಬೇಕಂತ. ಸೊ ಆ ಅಟ್ಮಾಸ್ಫಿಯರ್ 15-20 ವರ್ಷದಿಂದ ಆಗಿತ್ತು. ಬಟ್ ಇವತ್ತಿನ ದಿನ ಖಂಡಿತವಾಗಿ ಐ ಸೀನ್ ಪೇರೆಂಟ್ಸ್ ಎನ್ಕರೇಜ್ ಮಾಡ್ತಾರೆ, ನೀನು ಡಿಸೈನರ್ ಓದ್ತೀಯಾ ಅಥವಾ ಮಾಡಲ್ ಆಗ್ತೀಯಾ, ಆ್ಯಕ್ಟರ್ ಆಗ್ತೀಯಾ, ಆ್ಯಕ್ಟ್ರೆಸ್ ಆಗ್ತೀಯಾ ಅಂತ ಅವರು ಕೆರಿಯರಲ್ಲೇ ಅದನ್ನು ಕೆರಿಯರ್ ತೊಗೊಳ್ಬೋದು ಅಂತ ಅವ್ರು ಎನ್ಕರೇಜ್ ಮಾಡೋದು ಸಾಕಷ್ಟು ಜನ ಕೇಳಿದ್ದೀನಿ. ಸೊ ದೇರ್ಸ್ ಅ ಲಾಟ್ ಆಫ್ ಟ್ರಾನ್ಸಿಷನ್ ನಾನು ಮಾಡಿ ಕೆಲಸ ಶುರು ಮಾಡಿದ್ದಕ್ಕೂ ಇವತ್ತಕ್ಕೂ. ಸೊ ಫಾರ್ ಮೀ ಆ್ಯಸ್ ಅ ಇಫ್ ಸಮನ್ ಹ್ಯಾಸ್ ಟು ರೆಕಗ್ನೈಸ್ ಮೀ ಆಸ್ ಅ ಕಾಸ್ಟ್ಯೂಮ್ ಆಸ್ ಅ ಫ್ಯಾಷನ್ ಡಿಸೈನರ್, ಐ ಥಿಂಕ್ ಒಂದು ಸ್ಟೈಲ್ ಅಥವಾ ಒಂದು ಇಂಪ್ಯಾಕ್ಟ್ ಬಿಟ್ಟಿದ್ರೆ ಖಂಡಿತವಾಗಿ ಜನ ಅದನ್ನು ಮರೆಯಲ್ಲ ಅಂತ ಅನಿಸುತ್ತೆ. ಕಾಸ್ಟ್ಯೂಮ್ ಡಿಸೈನ್ ನನ್ನ ಮಗನಿಗೋ ಅಥವಾ ನನ್ನ ಮಗಳಿಗೋ ನಾನು ಮಾಡ್ಸೋಕ್ಕೆ ರೆಡಿ ಇದ್ದೀನಿ ಸರ್, ಬಟ್ ದುಡ್ಡಿದೆಯಾ ಸರ್ ಅದರಲ್ಲಿ ಅಂತ ಕೇಳೋರೆ ಜಾಸ್ತಿ. ವಾಟ್ ಯು ಕ್ಯಾನ್ ಸೊ ನಾನು ಈಗ ಹೇಳ್ದಂಗೆ ಕೆರಿಯರ್ ಇದಾ ಇಲ್ವಾ ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್. ಎಸ್, ಗಂಡು ಮಗು ಆಗಲಿ ಹೆಣ್ಮಗ್ಳಲ್ಲಿ ಇವತ್ತು ಹುಡುಗಿನೂ ಈಕ್ವಲ್ ಆಗಿ ನಿಂತು ಕೆಲಸ ಮಾಡೋ ಥರನೇ ಇರೋದು. ಸೊ ಖಂಡಿತವಾಗಿ ಪುನೀತ್ ಸರ್ ಹೇಳಿದಾರಲ್ಲ ಸರ್, ಹೆಣ್ಮಕ್ಳೇ ಸ್ಟ್ರಾಂಗ್ ಸರ್. ಖಂಡಿತವಾಗಿ ಇವತ್ತು ನೀವು ಮಾರ್ಕೆಟಿಗೆ ಬಂದು ನಂಬರ್ ಆಫ್ ಎಂಟರ್ಪ್ರೂನರ್ಸ್ ಯಾರು ಲೆಕ್ಕ ನೋಡಿದ್ರೆ ಒಂದು ಪಕ್ಷದಲ್ಲಿ ಹೆಣ್ಮಕ್ಳ ರೇಷೋನೇ ಸ್ವಲ್ಪ ಜಾಸ್ತಿ ಕಾಣುತ್ತೆ. ಓವರ್ಲ್ಯಾಪ್ ಮಾಡಿ ಹೋಗ್ತಿದ್ದಾರೆ ಅಂತಲ್ಲ, ಐ ಥಿಂಕ್ ಅವ್ರಿಗೆ ಇವಾಗ ಈಕ್ವಾಲಿಟಿ ಅನ್ನೋದು ಸಿಕ್ಕಿದೆ. ಹೆಣ್ಮಕ್ಳು ಆರ್ ಟುಡೇಸ್ ಗರ್ಲ್ಸ್ ಆರ್ ನಾಟ್ ಲೆಸ್. ಖಂಡಿತ ನಮ್ಮ ಇಂಡಸ್ಟ್ರಿ ಖಂಡಿತ ಹಣ ಇಲ್ಲ ಅಂತ ಇಲ್ಲ. ನೀವು ಸರ್ಪ್ರೈಸಾಗಿ ಅನ್ಕೋಬೋದು, ಬೆಂಗಳೂರಲ್ಲಿ ಡಿಗ್ರಿ, ಡಿಪ್ಲೊಮೊ, ಶಾರ್ಟ್ ಟರ್ಮ್ ಕೋರ್ಸ್ ಒಂದು 100-125 ಫ್ಯಾಷನ್ ಕಾಲೇಜ್ ಇದೆ. ಓಕೆ, ಈಗ ಒಂದು ಇಂಜಿನಿಯರ್ ಕಾಲೇಜು, ಮೆಡಿಕಲ್ ಕಾಲೇಜ್ ಎಷ್ಟಿದೆ ಅಂತ ಲೆಕ್ಕ ಮಾಡಿದ್ರೆ ನನ್ನ ಪ್ರಕಾರ ಅದಕ್ಕಿಂತ ಜಾಸ್ತಿ ಒಂದು ಫ್ಯಾಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ. 6 ತಿಂಗಳ ಕೋರ್ಸು ಇದೆ, 1.5 ವರ್ಷ ಕೋರ್ಸು ಇದೆ, 3 ವರ್ಷದ್ದು ಇದೆ. ಗೌರ್ಮೆಂಟಿಂದ ನಿಫ್ಟ್ ಅನ್ನೋದು 5-6 ವರ್ಷದ ಕೋರ್ಸು. ಒಂದು ಮೆಡಿಕಲ್ ಸ್ಟೂಡೆಂಟ್ ಓದಷ್ಟೇ ಫ್ಯಾಷನ್ ಡಿಸೈನಿಂಗ್ ಓದಷ್ಟು ಕೋರ್ಸ್ ಇದೆ. ಇಷ್ಟು ಬಲವಾಗಿ ಇನ್ಸ್ಟಿಟ್ಯೂಷನ್ಸ್ ಇದ್ದಾಗ ಖಂಡಿತವಾಗಿ ಕೆರಿಯರ್ ಅನ್ನೋದು ಇರಲೇಬೇಕು. ಪ್ರತಿ 6 ತಿಂಗಳಿಗೋ, 1 ವರ್ಷಕ್ಕೋ, 3 ವರ್ಷಕ್ಕೋ ಒಂದು 2,000-3,000 ಜನ ಇನ್ಸ್ಟಿಟ್ಯೂಷನ್ದ ಪಾಸ್ ಆಗ್ತಾರೆ. ನಮ್ಮ ಚಾಲೆಂಜಿಂಗ್ ಜಾಬ್ ಏನಂದರೆ ಅರಿನಾಸ್ ಆಫ್ ವರ್ಕ್ ಜಾಸ್ತಿ ಇದೆ. ಈಗ ನಾನು ಫ್ಯಾಷನ್ ಡಿಸೈನರು, ನಾನು ಕಾಸ್ಟ್ಯೂಮ್ ಡಿಸೈನರು, ಇದೆರಡು ಸೆಗ್ಮೆಂಟ್ ಅಲ್ಲದೆ ಅವರು ಸ್ಟೋರ್ಸ್ ಓಪನ್ ಮಾಡ್ಬೋದು, ಬುಟೀಕ್ ಓಪನ್ ಮಾಡ್ಬೋದು, ವೆಡ್ಡಿಂಗ್ ಡಿಸೈನ್ ಮಾಡ್ಬೋದು, ಮತ್ತು ಮರ್ಚೆಂಡೈಸರ ಕೆಲಸ ಮಾಡ್ಬೋದು, ಬ್ರ್ಯಾಂಡ್ಸ್ ಕೆಲಸ ಮಾಡ್ಬೋದು. ಸೊ ಸಾಕಷ್ಟು ಅರಿನಾಸ್ ಆಫ್ ಲೈಫ್ ಆ್ಯಸ್ ಎ ಫ್ಯಾಷನ್ ಡಿಸೈನರ್ಗೆ ಪ್ಲೆಂಟಿ ಆಫ್ ರೂಟ್ಸ್. ಖಂಡಿತವಾಗಿ ನಮ್ಮ ಇವಾಗ ಇಂಡಿಯಾ ಪರ್ ಕ್ಯಾಪಿಟಲ್ ಇನ್ಕಮ್ ನೀವು ನೋಡಿದ್ರೆ ಹಣ ಜಾಸ್ತಿ ಮಾಡ್ತಿರೋದು ಲೈಫ್ ಸ್ಟೈಲೇ, ಬಟ್ಟೆ, ಕಾಸ್ಮೆಟಿಕ್ಸು ಮತ್ತು ಜ್ಯುವೆಲ್ರಿ, ಆರ್ಟಿಫಿಷಿಯಲ್ ಜ್ಯುವೆಲ್ರಿ. ಹಾಗೆ ನೀವು ಆನ್ಲೈನು, ಆನ್ ಸೇಲ್, ಡೋರ್ ಸ್ಟೆಪ್ಪು, ಶೋರೂಮ್ ತೊಗೊಳೋದು. ಇನ್ಕಮ್ ಬರ್ತಿರೋದೇ ಇಂಡಿಯಾಗೆ ಫಸ್ಟ್ ಮೇಜರ್ ಅಗ್ರಿಗೇಟ್ ಆದರೆ ಲೈಫ್ ಸ್ಟೈಲಿಂದಾನೆ ಹಣ ಬರ್ತಿರೋದು. ಸೊ ನಾವು ಆ ಸೆಗ್ಮೆಂಟಲ್ಲಿ ಇದ್ದಾಗ ಖಂಡಿತವಾಗಿ ಹಣ ಅನ್ನೋದು ಇದ್ದೇ ಇದೆ. ಆದರೆ ಅಷ್ಟು ಈಸಿಯಾಗಿ ಹಣ ಮಾಡಲಿಕ್ಕೆ ಕಷ್ಟ. ಏಕೆಂದರೆ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಒಂದು ಡಿಸೈನರ್ ಇದ್ದಾರೆ, ಪ್ರತಿಯೊಂದು ಮನೆಯಲ್ಲಿ ಒಂದು ಆ್ಯಂಕರು ಸಿಗ್ಬೋದು. ಏಕೆಂದರೆ ಫೋನ್ ಅನ್ನೋದು ಅಷ್ಟು ಅನುಕೂಲ ಮಾಡಿಕೊಟ್ಟಿದೆ. ರೀಲ್ಸ್ ಮಾಡ್ತಾ ಆ್ಯಂಕರ್ ಆಗ್ತಾರೆ, ಬಟ್ಟೆ ಚೆನ್ನಾಗಿ ಹಾಕ್ಕೊಂಡು ಡಿಸೈನರ್ ಆಗ್ತಾರೆ, ಮತ್ತು ಬ್ಲಾಗರ್ಸ್ ಆಗ್ತಾರೆ. ಸಾಕಷ್ಟು ಫ್ಯಾಷನ್ ಸ್ಟೈಲಿಸ್ಟ್ ಬ್ಲಾಗರ್ಸ್ ಇದ್ದಾರೆ. ಸೊ ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಷ್ಟೇ ಅಡ್ವಾನ್ಸ್ ನಮ್ಮ ಕೆಲಸ ಕೂಡ ಇದೆ. ಬಟ್ ಮಾರ್ಕೆಟಿಗೆ ಬಂದು ರೆಕಗ್ನೈಸ್ ಆಗಿ ಎಸ್ಟಾಬ್ಲಿಷ್ ಡಿಸೈನರ್, ಕಾಸ್ಟ್ಯೂಮ್ ಡಿಸೈನರ್ ಆಗಬೇಕು ಅಂತಂದರೆ ಓವರ್ ದ ಇಯರ್ಸ್ ಆಗಬೇಕು. ಇವತ್ತು ನಾನು ಡಿಸೈನಿಂಗ್ ಇನ್ಸ್ಟಿಟ್ಯೂಷನ್ದ ಪಾಸಾಗಿ ಬಂದು ನಂಗೆ 4 ಆರ್ಟಿಸ್ಟ್ ಪರಿಚಯ ಇದ್ದಾರೆ, 4 ಸೆಲೆಬ್ರಿಟಿ ಪರಿಚಯ ಇದ್ದಾರೆ ಅಂದರೆ ಓವರ್ ನೈಟ್ ಯು ಕೆನ್ ನಾಟ್ ಬಿಕಮ್ ಅ ಡಿಸೈನರ್ ಆರ್ ಅ ಕಾಸ್ಟ್ಯೂಮರ್. ಸೊ ಕಷ್ಟ ಇದೆ, ಹಣ ಅಂತೂ ಖಂಡಿತ ಇದೆ. ಕಷ್ಟಪಟ್ಟರೆ ಹಣ ಖಂಡಿತ ಇದೆ. ಅಂದ್ಕೊಂಡಂಗೆ ನಮ್ಮ ಭಾಷೆಯಲ್ಲಿ ಈಸಿ, ದೂರದ ಬೆಟ್ಟ ನುಣ್ಗೆನೆ. ಎಸ್ಪೆಷಲಿ ಈ ರಂಗಭೂಮಿ. ನಾವು ಇಲ್ಲಿ ಕೂತ್ಕೊಂಡು ಒಂದು ಫಿಲಮ್ ಸ್ಟಾರ್ ನೋಡ್ತೀವಿ, ಇನ್ಯಾರನ್ನೂ ನೋಡ್ತೀವಿ, ಹಣ ಜಾಸ್ತಿ ಮಾಡ್ತಾರೆ, ಅವ್ರಿಗೆ ಬೇಕಾದಂಗೆ ಎಲ್ಲ ಸಿಗುತ್ತೆ ಅಂತ ನಮಗೆ ಅನಿಸುತ್ತೆ. ಬಟ್ ನಾವು ಖಂಡಿತವಾಗಿ ಅಲ್ಲಿ ಹೋಗಿ ಅವ್ರ ಸ್ಥಾನದಲ್ಲಿ ಅವ್ರ ಶೂಸಲ್ಲಿ ಇಳಿದು ಕೆಲಸ ಮಾಡಿದಾಗಲೇ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಇಷ್ಟು ಹಣ ದುಡಿಲಿಕ್ಕೆ ಅಂತ. ನಾವು ಆರ್ಟಿಸ್ಟ್, ನಾವು ಟೆಕ್ನಿಷಿಯನ್ ಕ್ಯಾಟಗರಿಗೆ ಇನ್ವಾಲ್ವ್ ಆಗೋದು. ನೀವೇ ಹೇಗೆ ಲೈಟ್ ಮ್ಯಾನ್ ಆಗಿರ್ಬೋದು, ಚಾಯ್ ಕೊಡೋರಾಗಿರ್ಬೋದು, ಮೇಕಪ್ ಆರ್ಟಿಸ್ಟ್ ಇರ್ಬೋದು, ಆ್ಯಸ್ ಅ ಕಾಸ್ಟ್ಯೂಮ್ ಡಿಸೈನರ್ ಕೂಡ ನಾವೇನು ಪರದೆ ಹಿಂದೆನೇ, ಕ್ಯಾಮ್ರಾ ಹಿಂದೆನೇ ನಮ್ಮದು ಕೆಲಸ. ಬಟ್ ಖಂಡಿತವಾಗಿ ಇದು ಈ ರಂಗಕ್ಕೆ ಬರಬೇಕಂತಂದರೆ ಆಸಕ್ತಿ ಇರಬೇಕು, ತಾಳ್ಮೆ ಇರಬೇಕು, ನಿದ್ದೆ, ಊಟ ಟೈಮ್ ಸಿಗದೇನೂ ಇರ್ಬೋದು, ಮನೆ, ಹೆಂಡತಿ, ಮಕ್ಕಳು, ತಂದೆ, ಖಂಡಿತವಾಗಿ ಏನೋ ಸ್ಯಾಕ್ರಿಫೈಸ್ ಮಾಡಬೇಕು. ಆದರೆ
ಬಟ್ ಒಂದು ಹೆಸರು ಮಾಡಬೇಕು ಅಂದ್ರೆ ಇವೆಲ್ಲವನ್ನ ಮಾಡಲೇಬೇಕು. ಯು ಶುಡ್ ಬಿ ಲೈಕ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್. ವೆರಿ ಟ್ರೂ. ಅದು ಯಾವ ಕೆಲಸದಲ್ಲಿ ಯಾವುದಲ್ಲಾದ್ರೂ ಅಷ್ಟೇ. ಇದು ಬಣ್ಣದ ಪ್ರಪಂಚ. ಇಫ್ ಯು ವಾಂಟ್ ಟು ಬಿಲ್ಡ್ ಯುವರ್ ಬಿಸ್ನೆಸ್, ನೀವೊಂದು ದೊಡ್ಡ ಬಿಸ್ನೆಸ್ಸನ್ನು ಕಟ್ಟಬೇಕಾದ್ರೂ ಕೂಡ ನಿಮ್ಮ ಮನೆ ಮಠ ಟೈಮು ಹೆಂಡತಿ ಮಕ್ಕಳು ಹೇಗೆ ಮರಿಬೇಕು ಅಂದ್ಕೊಳ್ತಾರೆ. ಇಟ್ಸ್ ಅ ಪ್ಯಾಷನೇಟ್ ಆ್ಯಂಡ್ ಕ್ರಿಯೇಟಿವ್ ಜಾಬ್ ಇದು. ವೆರಿ ಕ್ರಿಯೇಟಿವ್ ಜಾಬ್. ವೆರಿ ಟ್ರೂ. ಇದು ನನಗೆ ಶುರು ಮಾಡಿದಾಗ ಟೆಲಿವಿಷನ್ ಬೇಕಿತ್ತ ಅಂತ ಅನಿಸ್ತಿತ್ತು. ಬಟ್ ಟು ಬಿ ಆನೆಸ್ಟ್, ನನಗೆ ಎಲ್ಲಿ ಮಟ್ಟಿಗೆ ಕರ್ಕೊಂಡೋಗಿ ನಿಂತಿದೆ, ನನ್ನ ಕೆರಿಯರ್ ಎಲ್ಲಿ ತನಕ ಹೋಗಿದೆ ಅಂತಂದರೆ, ಇವತ್ತು ನೀವು ಯಾವ ಆರ್ಟಿಸ್ಟ್ ಬೆಂಗಳೂರಲ್ಲಿ ಫುಲ್ ಟೆಲಿವಿಷನ್ ಮಾಧ್ಯಮದಲ್ಲಾಗಲಿ ಸಿನಿಮಾ ಮಾಧ್ಯಮದಲ್ಲಾಗಲಿ ಯಾವ ಆರ್ಟಿಸ್ಟ್ ಹೆಸರು ಹೇಳಿ, ಐ ವುಡ್ ಹ್ಯಾವ್ ಅಸೋಸಿಯೇಟೆಡ್ ವಿತ್ ದೆಮ್. ಅವ್ರ ಜೊತೆ ಕೆಲಸ ಮಾಡಿರೋ ಪ್ರೈಡ್ ನನಗಿದೆ. ಒಂದು ದಿನ ಕೆಲಸ ಮಾಡಿರ್ಬೋದು, ಒಂದು ಸಣ್ಣ ಸ್ಟೇಜ್ ಶೋಗೂ ಕೆಲಸ ಮಾಡಿರ್ಬೋದು. ಐ ಹ್ಯಾವ್ ಡನ್ ವರ್ಕ್. ಸೊ ಆ ಕನೆಕ್ಟ್ ಇದೆ. ಮತ್ತು ಫಿಸಿಕಲಿ, ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಯು ಗೆಟ್ ಕನೆಕ್ಟೆಡ್ ಆ ಕೆಲಸದಲ್ಲಿ. ಮತ್ತು ನಾವು ಕನ್ನಡದವರು, ನಮ್ಮ ಕನ್ನಡ ಇಂಡಸ್ಟ್ರಿಲಿ ನಾನು ಒಬ್ಬ ಇದ್ದೀನಿ, ಜನ ನನಗೆ ಗುರುತಿಸ್ತಾರೆ ಅನ್ನೋದು ಎಲ್ಲದಕ್ಕಿಂತ ನಾನು ದೊಡ್ಡ ಆಸ್ತಿ ಸರ್. ನೀವು ಹಣ ಮಾಡಿದ್ದೀರಾ ಅಂತ ಕೇಳ್ತೀರಿ. ಖಂಡಿತ ಸಸ್ಟೈನ್ ಮಾಡಲಿಕ್ಕೆ, ಜೀವನ ನಡೆಸಲಿಕ್ಕೆ, ಒಳ್ಳೆ ಮರ್ಯಾದೆ ಜೀವನ ನಡ್ಸ್ಕೊಂಡು ಬರಲಿಕ್ಕೆ ಖಂಡಿತ ಹಣ ಮಾಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನಾನು ಸಾಹುಕಾರ ಎಲ್ಲಿ ಅಂತಂದರೆ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ಪುನೀತ್ ಸರ್ ಇಂದ ಹಿಡಿದು ನೀವು ಈಗ ಎಕ್ಸಿಸ್ಟಿಂಗ್ ಆರ್ಟಿಸ್ಟ್ ಹೊಸ್ದಾಗಿ ಬಂದಿರೋರ ಜೊತೆನೂ ಸಾಕಷ್ಟು ಜನ ಕೆಲಸ ಮಾಡಿದೆ. ಸೊ ಹಂಗಾಗಿ ಆ ಹೆಮ್ಮೆ ನನಗಿದೆ. ಸೊ ಐ ಆಮ್ ಕಂಪ್ಲೀಟ್ಲಿ ಐ ಥಿಂಕ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಇನ್ ಬ್ಯಾಂಗ್ಳೂರ್ ಅಂದರೆ ಇನ್ ಟರ್ಮ್ಸ್ ಆಫ್ ಮೀ ಬೀಂಗ್ ಅಸೋಸಿಯೇಟೆಡ್ ವಿತ್ ಆಲ್ ಆಫ್ ದೆಮ್. ಹೇಗಾಗುತ್ತೆ, ನಾನು ಇದು ತಿಳಿಸ್ಲೇಬೇಕು, ಐ ಆಲ್ಸೋ ಡೂ ಲಾಟ್ ಆಫ್ ಫ್ಯಾಷನ್ ಶೋಸ್. ಸೊ ನನಗೆ ಈ ಹೊಸ ಪ್ರತಿಭೆ ಆಗಿ ಮಾಡೆಲ್ಸ್ ಆಗಿ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಬರ್ತಾರೆ. ನಾನು ಸಾಕಷ್ಟು ಮಂದಿನ ಮಾಡೆಲ್ಸ್ನ ಚಿತ್ರರಂಗಕ್ಕೆ ಅಥವಾ ಕಿರುತೆರೆಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಅಂದರೆ ಐ ಆಮ್ ನಾಟ್ ಅ ಮೇಕರ್, ಒಂದು ಕ್ಯಾಟಲಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಯಾರೋ ಪ್ರೊಡಕ್ಷನ್ ಹೌಸ್ ಕೇಳ್ತಾರೆ, ಹೊಸ ಸೀರಿಯಲ್ ಆಗ್ತಾ ಇದ್ದಾರೆ, ಹೊಸ ಹೆಣ್ಮಕ್ಳು ಇದ್ದರೆ ನಿಮ್ಮ ಕಡೆ ಮಾಡಲಾಗಿ ಬಂದಿರೋರು, ಕನ್ನಡ ಮಾತಾಡೋರು, ಇಂಟ್ರೆಸ್ಟ್ ಇರೋರು ಇದ್ದರೆ ಕೊಡಿ, ಅವ್ರ ಪರಿಚಯ ಮಾಡಿಕೊಡಿ ಅಂತ ಸಾಕಷ್ಟು ಜನ ಪರಿಚಯ ಮಾಡಿಕೊಟ್ಟಿದ್ದೀನಿ. ಒಂದು ಲಿಸ್ಟೇ ಇದೆ. ಸೊ ನನಗೆ ಕನೆಕ್ಟ್ ಎಲ್ಲ ಕಡೆಯಿಂದನೂ ಕನೆಕ್ಟ್ ಇದ್ದು ಈ ಮಾಧ್ಯಮದಲ್ಲಿ ತುಂಬ ಮಟ್ಟಿಗೆ ನನ್ನೂ ಬೆಳೆಸಿದೆ, ನಾನು ಬೆಳೆದಿದ್ದೀನಿ. ಸೊ ಖಂಡಿತವಾಗಿ ವೀಕ್ಷಕರಿಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಲೆ ಅನ್ನೋದು ಖಂಡಿತವಾಗಿ ಶಾಶ್ವತ. ನೀವು ಹಲ್ಲುಚ್ತಿರೋ ಇಲ್ವ, ಬೆಳಗ್ಗೆ ಟಿ ವಿ ಹಾಕ್ತೀರಾ, ಟಿ ವಿ ಆನ್ ಮಾಡ್ತೀರಿ. ಟಿ ವಿ ಆನ್ ಮಾಡಬೇಕು ಅಂತಂದರೆ ಕಾರ್ಯಕ್ರಮ ನೋಡಲೇಬೇಕು. ಕಾರ್ಯಕ್ರಮ ನೋಡಬೇಕು ಅಂತಂದರೆ ರಿಯಾಲಿಟಿ ಶೋಗಳಾಗಲಿ, ಡಾನ್ಸ್ ಶೋ ಆಗಲಿ, ಪ್ರತಿಯೊಂದು ಸೀರಿಯಲಲ್ಲೂ ವಿ ಹ್ಯಾವ್ ಕಾಸ್ಟ್ಯೂಮ್ ಡಿಸೈನರ್ಸ್. ಪ್ರತಿಯೊಂದು ಪ್ರೊಡಕ್ಷನ್ ಹೌಸ್ವರೆಗೂ ಈಗ ಡಿಸೈನರ್ಸ್ ಅಂತಿದ್ದಾರೆ. ಈಗ ನೀವು ಅಷ್ಟು ರಿಚ್ ಆಗಿ ಸೀರಿಯಲ್ ನೋಡಬೇಕು, ಅವ್ರ ಬಟ್ಟೆಗಳಾಗಲಿ, ಜ್ಯುವೆಲ್ರಿ ಆಗಲಿ, ಸ್ಟೈಲಿಂಗ್ ಅಂತಂದರೆ ನಮ್ಮಂಥ ಕಲಾವಿದರಿಗೆ ಕೆಲಸ ಕೊಟ್ಟಿರೋದ್ರಿಂದಾನೇ ಅಷ್ಟು ರಿಚ್ ಟೆಲಿವಿಷನಲ್ಲಿ ಎಲ್ಲರೂ ಚಂದ ಕಾಣೋದು. ಸೊ ಟೆಲಿವಿಷನ್ ಮಾಧ್ಯಮ, ಎಂಟರ್ಟೈನ್ಮೆಂಟ್ ಮಾಧ್ಯಮ ಯಾವಾಗ ತನಕ ಇದೆ, ಕಾಸ್ಟ್ಯೂಮ್ ಡಿಸೈನರ್ಗೆ, ಫ್ಯಾಷನ್ ಡಿಸೈನರ್ಗೆ ಖಂಡಿತವಾಗಿ ಕೆಲಸ ಇದೆ. ಕೆರಿಯರ್ 100% ಇದೆ. ಕಷ್ಟಪಟ್ಟರೆ ಖಂಡಿತ ಇದೆ. ನಿಯತ್ತಿಂದ, ಶಿಸ್ತಿಂದ ಕೆಲಸ ಮಾಡಿದ್ರೆ ಖಂಡಿತವಾಗಿ ಕೆಲಸ ಇದೆ. ಓಕೆ ವೀಕ್ಷಕರೇ, ನಾವು ಇಷ್ಟೋ ತನಕ ನೋಡ್ತಿದ್ವಿ, ಅವರೇ ಹೇಳ್ತಿದ್ರು ಸರ್, ನೀವು ಕಷ್ಟಪಟ್ಟು ಇಷ್ಟಪಟ್ಟು ನೀವು ಯಾವ ಕೆಲಸ ಕಲ್ತರೂ ಕೂಡ ಯು ಕ್ಯಾನ್ ಬಿ ಒನ್ ಆಫ್ ದ ಕಾಸ್ಟ್ಯೂಮ್ ಡಿಸೈನರ್. ಬಟ್ ದಿಸ್ ಎ ಕ್ರಿಯೇಟಿವ್ ಜಾಬ್. ಅಂದರೆ ದಿನ ಅಪ್ಡೇಟ್ ಆಗ್ತಿರುತ್ತೆ, ಒಬ್ಬೊಬ್ಬರು ಒಂದೊಂಥರ ಕೇಳ್ತಿರ್ತಾರೆ ಸ್ಟೈಲಿಸ್ಟು. ಸೊ ಇಷ್ಟೋ ತನಕ ನಾವು ಯಾಕೆ ಈ ವಿಚಾರಗಳನ್ನು ಮಾತಾಡಿದ್ವಿ ಅಂದರೆ, ಬೆಟರ್ ಟು ನೋ ಹಿಮ್ ಪರ್ಸನ್ ಫಸ್ಟ್. ರಾಜೇಶ್ ಶೆಟ್ಟಿ ಯಾರು ಅನ್ನೋದನ್ನ ನಾವು ಗೊತ್ತಾಯಿತು ಅಂದರೆ ನೆಕ್ಸ್ಟ್ ರಾಜೇಶ್ ಶೆಟ್ಟಿ ಹೇಳಿದ್ನ ಕೇಳಿಸ್ಕೊತೀವಿ ನಾವು. ಬಿಕಾಸ್ ಈಗ ಚಂದನ್ ಯಾರು ಅಂತ ಗೊತ್ತಾಗ ಮುಂಚೆ ನನ್ನ ವೀಡಿಯೋಸ್ ನೋಡಿ ಅಂತ ನಾನು ಕೊಡ್ಬೇಕು. ನಾನು ಸೊ ಸೇಮ್ ಥಿಂಗ್ ರಾಜೇಶ್ ಶೆಟ್ಟಿ ಅವರ ಒಂದು ವರ್ಕಿನ ಆಸ್ಪೆಕ್ಟ್ಸ್ ಬಗ್ಗೆ, ಅವ್ರಿಗಿರೋ ಪ್ಯಾಷನೇಟ್ ಬಗ್ಗೆ ತಿಳ್ಕೊಂಡಾಗ ನೆಕ್ಸ್ಟ್ ಆ ಕಾಸ್ಟ್ಯೂಮ್ ಡಿಸೈನರ್ ವ್ಯಾಲ್ಯೂ ಗೊತ್ತಾಗುತ್ತೆ, ಅಥವಾ ಫ್ಯಾಷನ್ ಡಿಸೈನರ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ನಾನು ಲೆಟ್ ಮೀ ನೋ ದಸ್. ಯಾರಾದರೂ ನೋಡ್ತಿರ್ತಾರೆ ಯೂತ್ಸು, ಹೆಣ್ಮಕ್ಳು ಅಥವಾ ಹುಡುಗರು, ಕಾಸ್ಟ್ಯೂಮ್ ಡಿಸೈನರ್ ಸರ್ ನಾನೀಗ ಅಂದ್ಕೊಳ್ತೀನಿ, ಐ ಜಸ್ಟ್ ಡನ್ ಮೈ ಡಿಗ್ರಿ ಆನ್ ದ ಕಾಸ್ಟ್ಯೂಮ್ ಡಿಸೈನಿಂಗಲ್ಲಿ ಮಾಡ್ತಾರೆ, ಡಿಸೈನಿಂಗಲ್ಲಿ ಪ್ಯಾಟರ್ನಲ್ಲಿ ನಾನು ಏನೋ ಮಾಡಿದೆ. ವಾಟ್ ಈಸ್ ದಿಸ್ ಫಸ್ಟ್ ಸ್ಟೆಪ್ ಐ ಕ್ಯಾನ್ ಮೇಕ್ ಇಟ್? ನಾನು ಏನು ಮಾಡಬೇಕು ಸರ್ ಫಸ್ಟು? ಬಿಕಾಸ್ ಐ ಡೋಂಟ್ ನೋ ದ ರೂಟ್ಸ್. ಈಗ ನಾನು ಆ್ಯಂಕರಿಂಗ್ ಮಾಡಬೇಕು ಅಂದರೆ ನಾನು ಒಂದು ಟಿ ವಿ ನೋಡಿ ಕಲ್ತ್ಕೋಬೋದು. ಬಟ್ ದಿಸ್ ಕ್ರಿಯೇಟಿವ್ ಜಾಬ್ ಈಸ್ ನಾಟ್ ಟು ಸಿ ಆ್ಯಂಡ್ ವರ್ಕ್, ಇಟ್ಸ್ ಲೈಕ್ ಪ್ರಾಕ್ಟಿಕಲ್. ಸೊ ಹೇಗೆ ಮಾಡಿದ್ರೆ ಬೆಸ್ಟ್ ಸರ್? ಟು ಬಿ ಆನೆಸ್ಟ್, ಆಗ ನಾನು ಹೇಳ್ದಂಗೆ ನನ್ನ ಅದೃಷ್ಟ ಚೆನ್ನಾಗಿತ್ತು. ಶನಾಯ್ ಸರ್ ಅವರು ನನ್ನ ಗುರುಗಳಾಗಿ ನನಗೆ ಪರಿಚಯ ಮಾಡಿದ್ರು. ಈಗ ಎಲ್ಲರಿಗೂ ಗಾಡ್ ಫಾದರ್ ಸಿಗೋದು ಕಷ್ಟ. ಯಾಕಂದರೆ ಮುಂಚೆ ಥರ ಬೆಂಗಳೂರಲ್ಲಿ ಏನು ಕಾರ್ಯಕ್ರಮಗಳಾಗ್ತಿತ್ತು, ಅಲ್ಲಿ ಹೋಗಿ ಜನನ ಭೇಟಿಯಾಗೋದಾಗಲಿ ಸಾಕಷ್ಟು ಮಾಡ್ತಿದ್ದೆ. ಆ ಜಾನರ್ ಆಗಿತ್ತು. ಈಗ ಸ್ವಲ್ಪ ಕಷ್ಟ. ಥ್ಯಾಂಕ್ಸ್ ಟು ದ ಟೆಕ್ನಾಲಜಿ. ಇನ್ಸ್ಟಾಗ್ರಾಮ್ ಅಂತ ಖಂಡಿತ ಒಂದು ಪೇಜ್ ಇದೆ. ಆ್ಯಸ್ ಅನ್ ಆರ್ಟಿಸ್ಟ್, ಆಸ್ ಎ ಡಿಸೈನರ್, ಕಾಲೇಜಿಂದ ಪಾಸ್ ಆದಾಗ ಅವರು ಆ್ಯನ್ಯುವಲ್ ಕಲೆಕ್ಷನ್ ಅಂತ ಏನೋ ಮಾಡಿರ್ತಾರೆ ಕಾಲೇಜಲ್ಲಿ, ಅವ್ರದ್ದು ಪ್ರೊಫೈಲ್ ಅಂತ ಇರುತ್ತೆ. ಅದನ್ನು ಖಂಡಿತವಾಗಿ ಪೇಜಲ್ಲಿ ಹಾಕಿ ಪೀಪಲ್ ಶುಡ್ ಸ್ಟಾರ್ಟ್ ಫಾಲೋಯಿಂಗ್ ದೆಮ್. ಒಂದು. ಎರಡನೇದು, ಇವತ್ತಿನ ಟೆಲಿವಿಷನ್ ಮಾಧ್ಯಮದಲ್ಲಿ ತಮಗೂ ಗೊತ್ತಾಗೆ ಪ್ರೊಡಕ್ಷನ್ ಹೌಸಸಲ್ಲಿ
ಆಪರ್ಚುನಿಟೀಸ್ ಇದೆ. Yes, ನಮಗೆ ಟೆಲಿವಿಷನಲ್ಲಿ ಈಗ ಆರ್ಟಿಸ್ಟ್ ಬ್ಯಾಂಕ್ ಅಂತಲೇ ಮಾಡ್ತಾರೆ. ಈಗ ನಾನು ಯಾವುದೋ ಊರಿಂದ ಬಂದೆ, ನಾನು ಆರ್ಟಿಸ್ಟ್ ಆಗಬೇಕು, ಕಲರ್ಸ್ ಆಫೀಸ್ಗೆ ಹೋಗ್ತೀನಿ, ಆಡಿಷನ್ ಮಾಡ್ತಾರೆ, ಟೇಪ್ ತೊಗೊಳ್ತಾರೆ, ಇಟ್ಕೋತಾರೆ, ಯಾವಾಗ ರಿಕ್ವೈರ್ಮೆಂಟ್ ಇದೆ ನೋಡ್ತಾರೆ, ಎಲಿಜಿಬಲ್ ಇದೆ ಕ್ಯಾರೆಕ್ಟರ್ ರೋಲ್ಗ, ಹೀರೋಯಿನ್ಗ, ತಂದೆಗ, ತಾತನಿಗೋ ಯಾವ ಪಾತ್ರ ಇರುತ್ತೋ ಒಂದು ಅವಕಾಶ ಕರೆದು ಕೊಡೋದಿದೆ. ಪ್ರೊಡಕ್ಷನ್ ಹೌಸ್ಗೆ ಸಂಬಂಧ ಇಟ್ಕೋಬೇಕು ಖಂಡಿತ. ಟೆಲಿವಿಷನ್ ಚಾನಲ್ ಜಾಸ್ತಿ ಚಾನಲ್ಸ್ ಇಲ್ಲ, ಕಡಿಮೆ ಚಾನಲ್ಲೇ ಇದೆ. ಯಾವುದು ಚಾನಲ್ ಆಫೀಸ್ ಅಡ್ರೆಸ್ ಖಂಡಿತ ಸಿಗುತ್ತೆ. ಅಲ್ಲಿ ಹೋಗಿ ಮಾತಾಡಿ ಪ್ರೊಫೈಲ್ ಬಿಟ್ಟು ಬಂದರೆ ಖಂಡಿತವಾಗಿ ಅದೊಂದು ಆಪರ್ಚುನಿಟಿ ಸಿಗೋದು ಚಾನ್ಸಸ್ ಇದೆ. ಸಿಕ್ಕೋ ಆಪರ್ಚುನಿಟಿ ಚೆನ್ನಾಗಿ ಬಳಸ್ಕೋಬೇಕು ಖಂಡಿತವಾಗಿ. ಬಿಕಾಸ್ ಆಪರ್ಚುನಿಟಿ ಎಲ್ರಿಗೂ ಬರಲ್ಲ ಸರ್, ಎಲ್ರಿಗೂ ಬರಲ್ಲ. ಬಿಕಾಸ್ ನಾನು ನಮ್ಮ ತಂದೆ ತುಂಬ ಚೆನ್ನಾಗಿ ಹೇಳ್ತಾರೆ ಇದನ್ನು, ಈ ಕಲೆ ಅನ್ನೋ ದೇವತೆ ಎಲ್ರಿಗೂ ಒಲಿಯಲ್ಲ. ಸೊ ಒಲ್ದಿದೆ ಅಂದಮೇಲೆ ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಳೋಕೆ ಖಂಡಿತ ಸಿಕ್ಕಿದಾಗ ಬಿಡಕ್ಕೆ ಹೋಗ್ಬಾರ್ದು. ಮತ್ತು ಈಗಿರೋ ಕಾಂಪಿಟೇಷನ್ಗೆ ಖಂಡಿತವಾಗಿ ನಾನು 10 ಜನದಲ್ಲಿ ಇವ್ರನ್ನ ಒಬ್ಬರನ್ನೇ ಯಾಕೆ ಚೂಸ್ ಮಾಡಬೇಕು ಅಂತಂದರೆ ಅವ್ರು ಎಷ್ಟು ಡಿಫ್ರೆಂಟ್ ಇದ್ದಾರೆ, ಎಷ್ಟು ಚಾಲೆಂಜಿಂಗ್ ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾರೆ. ರೀಸೆಂಟ್ ಟೈಮಲ್ಲಿ ಕೊಲಾಬ್ರೇಷನ್ ಅಂತ ಒಂದು ಸ್ಟಾರ್ಟ್ ಆಗಿದೆ. ಅದು ಮಾರ್ಕೆಟ್ನ ಅಧ್ವಾನ ಮಾಡಿಬಿಟ್ಟಿತ್ತು. ಆ್ಯಸ್ ಅ ಡಿಸೈನರ್ ಕೂಡ ಈಗ ನಾನು ಇನ್ಸ್ಟಿಟ್ಯೂಷನ್ದ ಪಾಸಾಗಿ ಬಂದೆ, ನಮ್ಮ ಅಪ್ಪಂದು ಏನೋ ಒಂಚೂರು ದುಡ್ಡಿತ್ತು, ಒಂದು ಬಟೀಕ್ ಓಪನ್ ಮಾಡಿದೆ. ಒಂದು 3 ಲಕ್ಷ 4 ಲಕ್ಷ ಮನೆಯಲ್ಲೇ ಒಂದು ಗ್ಯಾರೇಜ್ ಇದೆ, ಕಾರ್ ಪಾರ್ಕಿಂಗ್ ಜಾಗ ತೆಗೆದು ಒಂದು 4 ಹ್ಯಾಂಗರ್ ಹಾಕಿ ಸುಣ್ಣ ಬಣ್ಣ ಹೊಡೆದು 4 ಪೇಂಟಿಂಗ್ ಹಾಕಿ ಆರ್ಟಿಸ್ಟಿಕ್ ಆಗಿ ಒಂದು ಬುಟೀಕ್ ಥರ ಓಪನ್ ಮಾಡಿ ಒಂದು ಟೈಲರು ಒಂದು ಮಾಸ್ಟರ್ ಇಟ್ಕೊಂಡು ಕೆಲಸ ಶುರು ಮಾಡೋದಿತ್ತು. ಅದಾದ ನಂತರ ಹೇಗೆ ಕಸ್ಟಮರ್ ಬರೋದು, ಹೇಗೆ ಮನೆಯವರೇ ಕಸ್ಟಮರು, ಸಂಬಂಧಿಕರೇ ಕಸ್ಟಮರು, ಹಂಗೇನೋ ಶುರು ಮಾಡಿ. ಬಟ್ ಅಷ್ಟು ಸಾಕಾಗಲ್ಲ. ನಾನು ಒಂದು ಆರ್ಟಿಸ್ಟ್ ಜೊತೆ ಕೆಲಸ ಮಾಡಬೇಕು, ನಂದು ಬಟ್ಟೆ ಯಾವುದೋ ಒಂದು ಟಿ ವಿ ಸ್ಟಾರ್ ಹಾಕ್ಕೊಂಡಿರಬೇಕು ಅಥವಾ ಫಿಲಮ್ ಸ್ಟಾರ್ ಹಾಕಿರಬೇಕು ಅನ್ನೋದು ಒಂದು ಫಾರ್ಮೆಟ್ ಇತ್ತು. ಅವ್ರದ್ದು ಫೋಟೋ ತೆಗೆದು ಇನ್ಸ್ಟಾಗ್ರಾಮಾಗ ಹಾಕಿದ್ರು ಪಬ್ಲಿಸಿಟಿಗೆ ಅವಕಾಶ ಇಲ್ಲ, ಅವರು ಸ್ಟುಡಿಯೋ ಒಳಗೆ ಒಂದು ಫೋಟೋ ಹಾಕಿದ್ರು ಅವಕಾಶ. ಆವಾಗ ಏನು ಮಾಡೋದು, ನಾನು ಫ್ರೀ ಬಟ್ಟೆ ಕೊಡ್ತೀನಿ, ನೀವು ನನಗೆ ಕೊಲಾಬ್ರೇಷನ್ ನಾನು ಮಾಡ್ತೀನಿ, ನಾನು ಬಟ್ಟೆ ಫ್ರೀ ಕೊಡ್ತೀನಿ, ನೀವು ನನಗೆ ಒಂದು ಫೋಟೋ ಕೊಡಿ ಅಥವಾ ನನ್ನ ರೀಲ್ನ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನನ್ನ ಬಗ್ಗೆ ಮಾತಾಡಿ ಅನ್ನೋದು ಒಂದು ಸಣ್ಣ ಕಾನ್ಸೆಪ್ಟ್ ಶುರು ಆಗಿದ್ದು ಪ್ರತಿಯೊಬ್ಬರು ಅದು ಕಲ್ಟಿವೇಟ್ ಮಾಡ್ಕೊಳಕ್ಕೆ ಶುರು ಮಾಡಿಬಿಟ್ರು. ಒಂದು ಮೇಕಪ್ ಆರ್ಟಿಸ್ಟು ಕೊಲಾಬ್ರೇಷನ್ನಾಗ ಬರೋಕ್ಕೆ ಬಂದರು, ಒಂದು ಡಿಸೈನರ್ ಕೊಲಾಬ್ರೇಷನ್ ಮಾಡ್ಕೊಳಕ್ಕೆ ಬಂದರು. ಈ ಕೊಲಾಬ್ರೇಷನ್ನ ಮಾಧ್ಯಮನ ಎಲ್ಲ ಆರ್ಟಿಸ್ಟ್ ಅಲ್ಲ, ಸಾರಿ ಐ ಡೋಂಟ್ ವಾಂಟ್ ಟು ಟೇಕ್ ಔಟ್ ನೇಮ್ಸ್, ಕಲಾವಿದರು ಅದನ್ನು ಅಡ್ವಾಂಟೇಜ್ ಹಾಕಕ್ಕೆ ತೊಗೊಳಕ್ಕೆ ಶುರು ಮಾಡಿದ್ರು. ಈಗ ನಾನೊಂದು ರೆಡ್ ಕಾರ್ಪೆಟ್ಗೆ ಹೋಗಬೇಕು, ಒಂದು ಡಿಸೈನರ್ ಕಾಲ್ ಮಾಡ್ತೀನಿ, ಅವಳು ಫ್ರೀ ಬಟ್ಟೆ ಕೊಡ್ತಾಳೆ, ಫ್ರೀ ಮನೆ ಬಾಗಿಲಿಗೆ ತಂದು ಕೊಟ್ಟು ಫಿಟ್ಟಿಂಗ್ ಮಾಡಿ ರೆಡಿ ಮಾಡಿ ಹೋಗ್ತಾರೆ. ಮೇಕಪ್ ಆರ್ಟಿಸ್ಟು ಬರ್ತಾರೆ ಮನೆ ಬಾಗಿಲಿಗೆ, ಆರ್ಟಿಸ್ಟ್ ಮನೆ ಬಾಗಿಲಿಗೆ ಬಂದು ಮೇಕಪ್ ಮಾಡಿ ಹೋಗ್ತಾರೆ. ಆವಾಗ ಆರ್ಟಿಸ್ಟು ರೆಡ್ ಕಾರ್ಪೆಟ್ ಒಂದು ಸೈಮಾ ಅವಾರ್ಡ್ಗೆ ಹೋಗ್ಬೋದು, ಯಾವುದೋ ಟೆಲಿವಿಷನ್ ಚಾನಲ್ ಅವಾರ್ಡ್ಗೆ ಹೋಗ್ಬೋದು, ಚಿತ್ತಾರ ಅವಾರ್ಡ್ಗೆ ಹೋಗ್ಬೋದು, ಬರ್ತಾರೆ ಖಂಡಿತವಾಗಿ ಟ್ಯಾಗ್ ಮಾಡ್ತಾರೆ, ನಾನು ಈ ಡಿಸೈನರ್ ಬಟ್ಟೆ ಹಾಕಿದ್ದೀನಿ, ಇವ್ರು ನನಗೆ ಮೇಕಪ್ ಮಾಡಿಕೊಟ್ಟಿದ್ದಾರೆ ಅಂತ. ಬಟ್ ಜನ ನೋಡಿದವ್ರಿಗೆ ಅದು ಎಲ್ಲರೂ ಫ್ರೀ ಮಾಡಿದ್ದು ಅಂತ ಅರ್ಥ ಆಗಲ್ಲ ಕೆಲವ್ರಿಗೆ. ಆ ಪ್ಲ್ಯಾಟ್ಫಾರ್ಮ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದೆ ಅಂತ ಅನಿಸ್ತಿತ್ತು, ನಂತರ ಅದು ಇಟ್ಸ್ ಕಮ್ ಟು ಅ ಸ್ಯಾಚುರೇಷನ್ ವೇರ್ ಪ್ರತಿಯೊಂದು ಫ್ರೀ ಕೇಳೋಕ್ಕೆ ಶುರು ಮಾಡಿಬಿಡುತ್ತೆ. ಚಾನಲ್ ಕೆಲವು ಕಡೆ ನನಗೆ ಈಗ ರೀಸೆಂಟಾಗಿ ಯಾವುದೊಂದು ಅವಾರ್ಡ್ ಶೋಗೆ ಬನ್ನಿ ಫ್ರೀ ಮಾಡಿಕೊಡಿ, ಪಬ್ಲಿಸಿಟಿ ಕೊಡ್ತೀವಿ ಅಂದರು. ಸೊ ಇಷ್ಟು ವರ್ಷ 18 ವರ್ಷ 20 ವರ್ಷ ಒಂದು ಇಂಡಸ್ಟ್ರಿಯಲ್ ಸೈಕಲ್ ಹೊಡೆದು ಸ್ಥಾನ ಮಾಡೋಕ್ಕೆ ಗಳಿಸ್ಕೊಂಡು ಇವತ್ತು ಪ್ಲ್ಯಾಟ್ಫಾರ್ಮ್ಗೆ ನಾನು ಬಂದು ಫ್ರೀ ಮಾಡಬೇಕು. ನಾನು ಫ್ರೀ ಮಾಡಬಾರ್ದು ಅಂತಲ್ಲ, ಅಥವಾ ಮನುಷ್ಯ ನನಗೆ ಪರಿಚಯ ಇದ್ದಾನೆ ಅವ್ರ ಹತ್ರ ನಾನು ಫ್ರೀ ಕೆಲಸ ಮಾಡಬಾರ್ದು ಅಂತಲ್ಲ. ಒಂದು ಟೈಮ್ ಮತ್ತು ನಿಮ್ಮ ಕೆಲಸಕ್ಕೆ ಈ ಇಷ್ಟು ವರ್ಷ ಶ್ರಮೆಗೆ ನಾನು ಫ್ರೀ ಮಾಡಿದ್ರೆ ನನಗೆ ಅದು ಮರ್ಯಾದೆನ, ಅದು ನನ್ನ ಕೆಲಸಕ್ಕೆ ಅದು ಮರ್ಯಾದೆನ ಅಂತ ನಾನು ಯೋಚನೆ ಮಾಡಿ ಖಂಡಿತವಾಗಿ ಐ ಸೆಡ್ ನೋ. ಸೊ ಹಾಗೆ ಯು ಶುಡ್ ನಾಟ್ ಗೆಟ್ ಕ್ಯಾರಿಡ್ ಅವೇ ವಿತ್ ದ ಕೈಂಡ್ ಆಫ್ ವರ್ಕ್ ಪೀಪಲ್ ಸ್ಟಾರ್ಟ್ ಗಿವಿಂಗ್. ನಿಮ್ಮ ಶ್ರಮೆ ಸರ್, ಫ್ಯಾಷನ್ ಡಿಸೈನಿಂಗ್ ಓದೋದು ಕಡಿಮೆ ಇಲ್ಲ ಸರ್, ಡಿಪ್ಲೊಮಾ ಮಾಡೋದೇ 6 ಲಕ್ಷ ತನಕ ಖರ್ಚಾಗುತ್ತೆ. 5 ವರ್ಷ ಅಥವಾ 3 ವರ್ಷ BSc ಡಿಗ್ರಿ ಕಾಲೇಜಲ್ಲಿ ರಾ ಮೆಟೀರಿಯಲ್ ಸೇರಿ ಅವ್ರ ಪ್ರಾಜೆಕ್ಟ್ ವರ್ಕು ಸೇರಿ 15 ಲಕ್ಷ ತನಕ ಮಾಡ್ತಾರೆ. ಒಂದು MBA ಖರ್ಚು ಮಾಡೋಷ್ಟೇ ಖರ್ಚಾಗಿರುತ್ತೆ. ಅದಾದ ನಂತರ ಇಫ್ ಯು ಸ್ಟಾರ್ಟ್ ಕಮಿಂಗ್ ಔಟ್ ಆ್ಯಂಡ್ ವರ್ಕಿಂಗ್ ಫಾರ್ ಫ್ರೀ, ಅವನ ಹಣ ಯಾವಾಗ ಮಾಡ್ತಾನೆ? ಈಗ ಸ್ವಲ್ಪ ಮುಂಚೆ ನೀವು ಕೇಳಿದ್ರೆ ಇಲ್ಲ ಹಣ ಇದಾ ಅಂತ, ಖಂಡಿತ ಹಣ ಇದೆ. ಆದರೆ ಯು ನೀಡ್ ಟು ನೋ ಯೋರ್ ಬೌಂಡ್ರೀಸ್, ಯು ನೀಡ್ ಟು ನೋ ವೇ ಯು ವರ್ಕಿಂಗ್ ಆ್ಯಂಡ್ ಟ್ರಸ್ಟ್ ಮೀ. ನನ್ನ ಮಾತು ಕೇಳೋಕ್ಕಿದ್ರೆ ಜನ 4 ಜನದಲ್ಲಿ 2 ಕೇಳಿದ್ರೆ ಕೊಲಾಬ್ರೇಷನ್ ಅನ್ನೋದು ಮಾತ್ರ ದಯವಿಟ್ಟು ಮಾಡಬೇಡಿ. ನಿಮ್ಮ 3 ವರ್ಷ 4 ವರ್ಷ ಶ್ರಮೆಗೆ ಅದು ಮರ್ಯಾದೆ ಅಲ್ಲ, ಖಂಡಿತ ಮರ್ಯಾದೆ. ನಿಮ್ಮ ಟೈಮಿಗೆ, ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕ ಮಟ್ಟಿಗೆ ನಿಮಗೆ ಪ್ರಾಫಿಟ್ ಮಾಡಲಿಲ್ವಾ, ಕಾಸ್ಟ್ ಆದರೂ ಶುರು ಮಾಡಿ, ಫ್ರೀ ಮಾಡಬೇಡಿ ಕೆಲಸ ಅನ್ನೋದು ನಾನು ಕೈ ಮುಗಿದು ಕೇಳ್ತೀನಿ. ಫ್ರೀ ಮಾಡಿ ನಿಮ್ಮ ಕೆರಿಯರ್ನ ಹಾಳು ಮಾಡ್ಕೋಬೇಡಿ. ಎಷ್ಟೋ ಜನ ಬೊಟ್ಟಿಗೆ ಮುಚ್ಚಿಬಿಟ್ಟಿದ್ದಾರೆ, ಯಾಕಂದರೆ ಅವ್ರಿಗೆ ನಡೆಯಲ್ಲ. ನೀವು ಶಿವಣ್ಣ ಜೊತೆ ಫೋಟೋ ತೊಗೊಂಡು ಬಂದು ಒಂದು ಹಾಕ್ಕೊಂಡಿದ್ರು ಅಥವಾ ಇನ್ಯಾರ ಜೊತೆನೂ ಫೋಟೋ ತಂದು ಹಾಕಿದ್ರು, ಕಸ್ಟಮರ್ ಬಂದು ನಿಮ್ಮ ಹತ್ರ ಖಂಡಿತವಾಗಿ ವ್ಯಾಪಾರ ಕೊಡೋದು ಕಡಿಮೆ. ನೀವು ಶ್ರಮಪಟ್ಟು ಕೆಲಸ ಮಾಡಿ ನೀವು ಮಾರ್ಕೆಟಲ್ಲಿ ಕರೆಕ್ಟಾಗಿ ವ್ಯಾಪಾರ ಮಾಡಬೇಕು ಅಂತಂದರೆ
ಕೆಲಸ ಪಟ್ಟರೆ ಮಾಡೋದು. ಫ್ರೀ ಕೊಟ್ಟು ಕೆಲಸ ಆಗಲ್ಲ ಸರ್. ಈ ಬೊಟಿಕ್ ಬಿಸ್ನೆಸ್ ಬಗ್ಗೆ ಏನಾದರೂ ಒಂದಷ್ಟು ಐಡಿಯಾಸ್ ಹೇಳ್ಬೋದಾ ಪ್ಲೀಸ್? ಇಫ್ ಯು ವಾಂಟ್ ಸಮ್ಮನ್ ಗೊತ್ತಿರೋರು ಇರ್ತಾರೆ ಪಾಪ ಮಾಡ್ತಿರ್ತಾರೆ, ಅವ್ರಿಗೊಂದು ವರ್ಕೌಟ್ ಆಗ್ತಿರಲ್ಲ ಅಂತ ಇಟ್ಕೊಂಡು, ಐಮ್ ಜಸ್ಟ್ ಗಿವಿಂಗ್ ಸಮ್ ಸ್ಮಾಲ್ ಎಕ್ಸಾಂಪಲ್ ಅಷ್ಟೇ. ಮಾಡ್ತಿರ್ತಾರೆ, ಅವ್ರು ವರ್ಕೌಟ್ ಆಗ್ತಿರಲ್ಲ, ಅಥವಾ ಅವ್ರಿಗೆ ಇನ್ಸ್ಟಾಗ್ರಾಮ್ ಐಡಿಯಾನೇ ಇರೋದಿಲ್ಲ, ಆ ಥರನೂ ಇದ್ದಾರೆ ಇವತ್ತಿಗೂ ಕೂಡ. ಅಥವಾ ಸರ್ ನಾನು ಈ ಬಿಸ್ನೆಸ್ ಹಿಂಗೆ ಮಾಡ್ತಿದ್ದೀನಿ ಫಾರ್ ಎಕ್ಸಾಂಪಲ್, ಏನೋ ಒಂದು ಮಾಡ್ತಿರ್ತಾರೆ, ಸೊ ಇದನ್ನ ಯಾವ ಲೆವೆಲಿಗೆ ತೊಗೊಂಡು ಹೋಗ್ಬೋದು ಸರ್, ನಾನು ಹೇಗೆ ತೊಗೊಂಡು ಹೋಗಬೇಕು ಅನ್ನೋರಿಗೆ ಏನಾದರೂ ಒಂದು ಟಿಪ್ಸ್ ಕೊಡೋದಾರ ಆಯ್ತು ನೋಡಿ. ನಾನು ಕೇಳ್ತೀನಿ ಎಲ್ಲೆಲ್ಲಿ ಫೇಲ್ಯೂರ್ ಎಲ್ಲ ಆಗುತ್ತೆ ಗೊತ್ತಾ. ಈಗ ನೋಡಿ, ನಾನು ಸ್ವಲ್ಪ ಮುಂಚೆ ಹೇಳಿದೆ 100-125 ಫ್ಯಾಷನ್ ಕಾಲೇಜಸ್ ಬೆಂಗಳೂರಲ್ಲಿ ಇದೆ ಅಂತ. ಫ್ಯಾಷನ್ ಕಾಲೇಜಲ್ಲಿ ನಾನು ಹೋದಾಗ ಒಂದು ಸಣ್ಣ ಭಾಗ, ನನ್ನ ಪ್ರಕಾರ ಒಂದು 4-5 ಸೆಷನ್ಸ್ ಮಾತ್ರ ಇತ್ತು. ಹೌ ಡು ಐ ಮಾರ್ಕೆಟ್ ಮೈ ಸೆಲ್ಫ್, ಹೌ ಡು ಐ ಗೆಟ್ ಇನ್ ಟು ಸ್ಟಾರ್ಟ್ ಅ ಬುಟಿಕ್, ನಾನು ಏನು ಮಾಡಬೇಕು ಅಂತ ಆವಾಗಿತ್ತು. ಈಗ ಯು ಹ್ಯಾವ್ ಅ ಸ್ಪೆಷಲ್ 3 to 6 months ನಿಮ್ಗೆ ಮಾರ್ಕೆಟಿಂಗ್ ಬಗ್ಗೆನೇ ಒಂದು ಬುಟಿಕ್ ಹೇಗೆ ರನ್ ಮಾಡಬೇಕು ಅನ್ನೋದು, ಅದರಲ್ಲಿ A to Z ಡೀಟೇಲ್ ಇರುತ್ತೆ. ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ, ಡೈಮೆನ್ಷನ್ಸ್ ಎಷ್ಟಿರಬೇಕು, ಏನು ಬೇಸಿಕ್ ಇನ್ವೆಸ್ಟ್ಮೆಂಟ್ ಇದೆ, ಏನೇನು ಎಕ್ವಿಪ್ಮೆಂಟ್ಸ್ ತೊಗೋಬೇಕು, ಎಲ್ಲಿ ತೊಗೋಬೇಕು, ಪ್ರತಿಯೊಂದು ನೀವು ಸ್ಟಡಿ ಇನ್ ಅ ಕಾಲೇಜ್. ಅವ್ರಿಗೆ ದೇ ಡೋಂಟ್ ಗೆಟ್ ಇಟ್ ಅ ಟ್ರ್ಯಾಪ್ ಆಫ್ ವ್ಯಾಪಾರ ಮಾಡಲಿಕ್ಕೆ ಕಷ್ಟ ಆಗಲ್ಲ. ಯಾವ ವ್ಯಾಪಾರ ಶುರು ಮಾಡಿದ್ರು ಒಂದು 4-5 ವರ್ಷ ತಾಳ್ಮೆಯಿಂದ ಇದ್ದು ನೀವು ಮಾರ್ಕೆಟಿಂಗ್ ಆಗಿ ಜನಕ್ಕೆ ಪರಿಚಯ ಆದಮೇಲೆ, ಮಾರ್ಕೆಟ್ ಇಂಪ್ರೂವ್ ಆದಮೇಲೆ ನಿಮಗೆ ವ್ಯಾಪಾರ ಆಗುತ್ತೆ. ನಾನು ಒಬ್ಬ ಡಿಸೈನರ್ ಅಲ್ಲ, ನಾನು ಡಿಸೈನ್ ಓದೇ ಇಲ್ಲ, ಬಟ್ ನನಗೆ ಆಸಕ್ತಿ ಇದೆ. ನಾನು ಟೈಲರಿಂಗ್ ಗೊತ್ತಿದೆ. ಮೋಸ್ಟ್ ಆಫ್ ದ ಲೇಡೀಸ್ ನಮ್ಮ ಇಂಡಿಯಾಲಿ ಹೆಣ್ಮಕ್ಳು ಅದೊಂದು ಆಸಕ್ತಿ ಇರೋರು, ಕ್ರೋಶೆ ಹಾಕೋರು, ನೀಡಲ್ ಕೆಲಸ ಮಾಡೋರು, ಎಂಬ್ರಾಯ್ಡ್ರಿ ಮಾಡೋರು, ಅದು ಜೀನ್ಸಲ್ಲೇ ಬಂದಿರೋಂಥ ಒಂದು ಕಸಬು. ಅದು ಬ್ಲೆಸ್ ಆಗಿದೆ, ಅದು ಖಂಡಿತವಾಗಿ ಅಷ್ಟು ಕ್ರಿಯೇಟಿವಿಟಿ ಹೆಣ್ಮಕ್ಳಲ್ಲಿದೆ. ಸೊ ಅವರು ಕೆಲವರು ಜನ ಏನು ಮಾಡ್ತಾರೆ, ಬುಟಿಕ್ ಅಂತ ಶುರು ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು, ಅಂಥವ್ರಿಗೆ ಬುಟಿಕ್ ಹೇಗೆ ರನ್ ಮಾಡ್ಬೋದು ಕಷ್ಟ ಆಗ್ಬೋದು. ಬಟ್ ಫಾಲ್ಸ್ ಆ್ಯಂಡ್ ಎರರ್, ಬಿದ್ದು ಎದ್ದು ಏನೋ ತಕ್ಕ ಮಟ್ಟಿಗೆ ಮಾಡಿಕೊಂಡು ಕೆಲಸ ಮಾಡ್ತಾರೆ. ಬುಟೀಕ್ ಬಿಸ್ನೆಸ್ಸೇ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಿಸ್ನೆಸ್. ಅದಕ್ಕೆ ಇನ್ವೆಸ್ಟ್ಮೆಂಟ್ ಅನ್ನೋದು ಇರಬೇಕು, ಪ್ರಿಯರ್ ಇನ್ವೆಸ್ಟ್ಮೆಂಟ್ ಇರಬೇಕು. ಈಗ ನಮಗೆ ತುಂಬ ಮುಖ್ಯವಾಗಿದ್ದು ಬುಟೀಕ್ಗೆ ಖಂಡಿತವಾಗಿ ಬಂಡವಾಳ ಜೊತೆಗೆ ಮ್ಯಾನ್ ಪವರ್ ಅಂತೀವಿ. ಮ್ಯಾನ್ ಪವರ್ ಅಂದರೆ ನಮಗೆ ಮಾಸ್ಟರ್ ಜಿ, ನಮ್ಮ ಟೇಲರ್, ಅವ್ರದ್ದು ಎಷ್ಟು ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ ಈಗ ಅಂತಂದರೆ, ಈಗ ನೀವು ನನಗೆ ಕಸ್ಟಮರ್, ನನಗೆ ಬಂದು ನೀವು ಡಿಸೈನ್ ಕೊಟ್ಟು ಹೋಗ್ಬಿಡ್ತೀರಿ. ಇಂಟ್ರೆಸ್ಟಲ್ಲಿ ಹೋಗ್ತೀರಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಂದು ಸೆಲೆಬ್ರಿಟಿ ಹಾಕಿರ್ತಾರೆ, ಯಾವುದೋ ಒಂದು ಡಿಸೈನ್ ತೊಗೊಂಡು ಬಂದು ನನಗೆ ಇದು ಬೇಕು ಅಂತೇಳಿ ಕೊಟ್ಟು ಹೋಗ್ಬಿಡ್ತೀರಿ. ಆ ಫ್ಯಾಬ್ರಿಕ್ ಸೋರ್ಸ್ ಮಾಡಿ ಬುಟಿಕ್ ಓನರು ಅಥವಾ ಡಿಸೈನರು ಹೊಲ್ಸ ಕೊಡೋದೇ ಟೇಲರ್ ಮಾಸ್ಟರ್ ಹತ್ರ. ಅವ್ರದ್ದು ಸ್ಕೇರ್ಸಿಟಿ ತುಂಬ ಇದೆ. ನಮಗೆ ತುಂಬ ಕೋಲ್ಕತ್ತಾಯಿಂದ ಬಂದಿರೋ ಜನ, ಭಾರಿ ಜನ ಬೆಂಗಳೂರಲ್ಲಿದ್ದಾರೆ. ಈಗ ನನ್ನ ವರ್ಕ್ಶಾಪಲ್ಲೇ ನಾವು ಇಟ್ಕೊಂಡಿರೋ ಜನಕ್ಕೆ ಅವ್ರಿಗೆ ಒಂದು ರೂಮ್ ಕೊಟ್ಟು, ಅವ್ರಿಗೆ ಜಾಗ ಕೊಟ್ಟು, ಅವ್ರಿಗೆ ಸಂಬಳ ಕೊಟ್ಟು, ಅವ್ರನ್ನ ನಮಗೆ ಟೇಲರ್ ಆಗಿ ಮತ್ತು ಎಂಬ್ರಾಯ್ಡ್ರಿ ಆಗಿ ಮಾಸ್ಟರ್ ಜಿ ಆಗಿ ಇಟ್ಕೊಂಡಿದ್ವಿ. ಆ ಮ್ಯಾನ್ ಪವರ್ ಸಿಸ್ಟಮ್ ಭಾರಿ ಕಷ್ಟ ಬೆಂಗಳೂರಲ್ಲಿ. ಎಸ್ಪೆಷಲಿ ಮಾಸ್ಟರ್ ಜಿಗಳಿಗೆ ತುಂಬ ಡಿಮ್ಯಾಂಡ್ ಇದೆ. ತುಂಬ ಕಡಿಮೆ ಡಿಸೈನರ್ಗಳು ಅವರೇ ಪ್ಯಾಟ್ರನ್ ಮೇಕಿಂಗ್ ಅಂದರೆ ಅವರೇ ಬಟ್ಟೆ ಮಾರ್ಕ್ ಮಾಡಿ ಕಟ್ ಮಾಡೋರು ತುಂಬ ಕಡಿಮೆ. ಮಾಸ್ಟರ್ ಜಿಗೆ ಡಿಪೆಂಡ್ ಆಗಿ ಕೊಡೋದು. ಅವ್ರ ಸ್ಕೇರ್ಸಿಟಿ ಕಡಿಮೆ ಇದೆ. ನನಗೆ ಬೊಟಿಕ್ ಚೆನ್ನಾಗಿ ನಡೀತಿದೆ ಅಂತಂದರೆ ನನಗೆ ಬ್ಯಾಕ್ ಬೋನೇ ನಂಗೆ ಮಾಸ್ಟರ್. ಅವರು ಕರೆಕ್ಟಾಗಿದ್ದು ನನಗೆ ಟೇಲರ್ಗಳಂಗೆ ಸಾಥ್ ಕೊಟ್ಟರೆ ನೀವು ಏನು ಡಿಸೈನ್ ಕೊಟ್ಟರು ಅದು ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ನೀವು ಬೊಟಿಕ್ ಮಾಡಿದಾಗ ನೀವು ಸಾಕಷ್ಟು ಹೋಮ್ವರ್ಕ್ ಮಾಡಬೇಕಾಗತ್ತೆ. ಮಾಸ್ಟರ್ ಜಿ ಟೈಲರ್ ಇಟ್ಕೊಂಡು, ಎಂಬ್ರಾಯ್ಡ್ರಿ ಮಾಡೋರನ್ನ ಇಟ್ಕೊಂಡು, ಇನ್ನು ಮಿಕ್ಕಿದ್ದು ಮಾಡಿಕೊಂಡು ಮಾಡ್ಬೋದು. ಒಂದು ಬೊಟಿಕ್ ನಡ್ಸೋಕ್ಕಿಂತ ಮುಂಚೆ ಸಾಕಷ್ಟು ಹೋಮ್ವರ್ಕ್ ಮಾಡಬೇಕಾಗಿದೆ. ಎಸ್ಪೆಷಲಿ ನೀವು ಇನ್ಸ್ಟಾಗ್ರಾಮ್ ಅನ್ನೋದು ಇವತ್ತು ಖಂಡಿತವಾಗಿ ನಾಲೆಜ್ ಇಲ್ಲ ಅಂತಂದರೆ, ಆಬ್ವಿಯಸ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಬಲವಾದ ಇಂಗ್ರೀಡಿಯೆಂಟ್. ಇವತ್ತು ನಾವು ಅದಿಲ್ಲ ಅಂತಂದರೆ ಖಂಡಿತವಾಗಿ ಸ್ವಲ್ಪ ವರ್ಷಕ್ಕೆ ಖಂಡಿತವಾಗಿ ಇಟ್ಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಅ ಲೈಫ್. ಅದು ಬೇಕೇ ಬೇಕು. ಅದ್ರ ಬಗ್ಗೆ ಸ್ವಲ್ಪ ಕಲ್ತ್ಕೊಂಡಿರಬೇಕು. ನಂತರ ಮಾರ್ಕೆಟಿಂಗ್ ಸ್ಟ್ರಾಟಜಿ ತುಂಬಾ ಇದೆ ಸರ್. ಫ್ಲೈಯರ್ಸ್ ಕೊಡೋದಂತಿದೆ, ಅದು ಓಲ್ಡ್ ಸ್ಕೂಲ್ ಆಗಿರ್ಬೋದು. ಮತ್ತು ನಿಮ್ಮಂಥ ಜನ 2-3 ಜನ ಸಿಕ್ಕಿದ್ರೆ ಒಂದು ಸಣ್ಣ ಪಾಡ್ಕಾಸ್ಟಿಗೆ ಬಂದು ಅವ್ರ ಬಗ್ಗೆ ಮಾತಾಡೋದಿದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕಮ್ಯುನಿಕೇಷನ್. ನನ್ನ ಪ್ರಕಾರ ಒಂದು ಬಿಸ್ನೆಸ್ ನಡಿಬೇಕು ಅಂತಂದರೆ ಕಸ್ಟಮರ್ ಬಂದಾಗ ನಿಮ್ಮ ಅಪ್ರೋಚ್ ಅದು ವೆರಿ ಇಂಪಾರ್ಟೆಂಟ್. ನನಗೆ ರೇಗಿಸ್ತಾರೆ ಮಾರ್ಕೆಟಲ್ಲಿ, ನಿಮಗೆ ಗೋಣಿಚೀಲ ಕೊಟ್ಟರು ಯಾರು ಹಾಕ್ಸ್ತೀರಾ ನೀವು ಅಂತ. ಐಮ್ ಸಾರಿ, ಖಂಡಿತ ಅದು ಕಷ್ಟ. ಐ ಶುಡ್ ನಾಟ್ ಟೇಕ್ ಔಟ್ ನೇಮ್ಸ್. ದಟ್ ಈಸ್ ಫ್ಯಾಬ್ಯುಲಸ್ ಥಿಂಗ್ ಸರ್. ಯಾ, ನನಗೆ ಮುಂದ್ಗಡೆ ಇರೋ ಆರ್ಟಿಸ್ಟ್ನೋ ಅಥವಾ ಕಂಟೆಸ್ಟೆಂಟ್ಸ್ನೋ ಒಪ್ಸಿ ಇಲ್ಲ ಚೆನ್ನಾಗಿ ಕಾಣುತ್ತೆ, ಯು ಹ್ಯಾವ್ ಟು ವೇರ್ ಇಟ್ ಅಂತ. ಅದೇ ಮಾತಾಡ್ಲಿಕ್ಕೆ ಬಂದೆ. ಕೆಲವು ಆರ್ಟಿಸ್ಟ್ ಇರ್ತಾರೆ, ಐಮ್ ಸಾರಿ, ಐಮ್ ನಾಟ್ ಡಿಗ್ರೇಡಿಂಗ್ ದೆಮ್, ಐ ರಿಯಲಿ ಅಪ್ರಿಷಿಯೇಟ್. ತುಂಬ ಕಲ್ತಿದ್ದೀನಿ ಅವ್ರ ಹತ್ರ. ಅವರು ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ವಾಟ್ ದೇ ನೋ. ಐ ಡೆಫಿನೆಟ್ಲಿ ವಾಂಟ್ ಟು ಟೇಕ್ ಔಟ್ ಮೇಡಮ್ ರಮ್ಯಾ, ಆ್ಯಕ್ಟ್ರೆಸ್. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ
ದ ಇಮ್ಮೆನ್ಸ್ ನಾಲೆಜ್ ಅಬೌಟ್ ಫ್ಯಾಷನ್ ಆವಾಗಲೇ ಎಷ್ಟು ಮಟ್ಟಿಗಿತ್ತು ಅಂತಂದರೆ ಐ ಥಿಂಕ್ ಶೀಸ್ ಫ್ಯಾಷನ್ ಬಗ್ಗೆ ಬೇರೆ ಯಾರು ಅಷ್ಟು ಆ್ಯಕ್ಟ್ರಸ್ಗಳಿಗೆ ಗೊತ್ತಿತ್ತು, ಬಟ್ ಅಷ್ಟು ಪ್ರಿಡಾಮಿನೆಂಟ್ ಆಗಿ ಡಿಮ್ಯಾಂಡಿಂಗ್ ಆಗಿರಲಿಲ್ಲ. ಡಿಮ್ಯಾಂಡ್ ಅಂತ ಹೇಳಬಾರ್ದು, ಗೊತ್ತಿಲ್ಲ ಅವ್ರಿಗೆ ನನಗಿದು ಬೇಕಂತಂದರೆ ಇದು ಬೇಕು ಅಂತ. ಈಗ ಸೆಲ್ ಮಾಡೋ ಅಂಥ ಕೆಪಾಸಿಟಿ ಒಂದು ಬುಟೀಕ್ ನಡ್ಸ ಆರ್ಟಿಸ್ಟ್ಗೆ ಗೊತ್ತಿರಬೇಕು. ಬಾಟಿಕ್ ಬಿಸ್ನೆಸ್ ಮಾಡೋರಿಗೆ ಮಾತು ಚೆನ್ನಾಗಿ ಗೊತ್ತಿರಬೇಕು ಮತ್ತು ಮಾರ್ಕೆಟ್ ಟ್ರೆಂಡ್ ಗೊತ್ತಿರಬೇಕು. ಇವತ್ತು ಏನು ಫ್ಯಾಬ್ರಿಕ್ ಇದೆ, ಏನು ಟ್ರೆಂಡ್ ಇದೆ, ಏನು ಕಲರ್ ಇವತ್ತಿನ ಈ ಫ್ಯಾಷನಲ್ಲಿ ಏನಿದೆ, ಮತ್ತು ಅದು ತುಂಬ ಚೆನ್ನಾಗಿ ಗೊತ್ತಿರಬೇಕು. ಕಮ್ಯುನಿಕೇಷನ್ ಅಂತಿದ್ದರೆ ಅದು ಖಂಡಿತವಾಗಿ ವ್ಯಾಪಾರ ಎಲ್ಲಿಗೋ ತೊಗೊಂಡೋಗ್ಬಿಡುತ್ತೆ. ಬಂಡವಾಳನೇ ಮೀನ್ಸ್ ಆಫ್ ಕಮ್ಯುನಿಕೇಷನ್ನೇ ಬಂಡವಾಳ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆ ಎಲ್ಲ ಫ್ಯಾಕ್ಟರ್ಸ್ ಇರಬೇಕು. ಈ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿರ್ಬೋದು, ಮತ್ತು ಎಸ್ಪೆಷಲಿ ಜಾಗ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ನೀವು ಯಾವ ಜಾಗದಲ್ಲಿ ಬೊಟಿಕ್ ಓಪನ್ ಮಾಡ್ತೀರಿ, ನೀವು ಖಂಡಿತವಾಗಿ ನಾನು ಸ್ವಲ್ಪ ಮುಂಚೆ ನಿಮ್ಗೆ ತಿಳಿಸ್ದೆ, ಅದು ಕ್ಯಾಟಗರೀಸ್ ಇದೆ. ಮಕ್ಕಳದೇ ಬೊಟಿಕ್ ಮಾಡ್ತೀರಾ, ಅಥವಾ ವೆಡ್ಡಿಂಗ್ಗೆ ಬೊಟಿಕ್ ಮಾಡ್ತೀರಾ, ಅಥವಾ ಕ್ಯಾಶುವಲ್ ವೇರ್ ಆ್ಯಂಡ್ ಪಾರ್ಟಿ ವೇರೇ ಮಾಡ್ತೀರಾ, ಅಥವಾ ಬರೀ ಖಾದಿ ಕಾಟನ್ ದೇಸಿ ಫ್ಯಾಬ್ರಿಕಲ್ಲೇ ಬೊಟಿಕ್ ಮಾಡ್ತೀರಾ, ಈವ್ನಿಂಗ್ ವೇರೇ ಮಾಡ್ತೀರಾ. ಸೊ ಇದರಲ್ಲಿ ಬೌಂಡ್ರೀಸ್ ಇಲ್ಲ, ಮತ್ತು ಯು ಡೋಂಟ್ ಹ್ಯಾವ್ ಬ್ಯಾರಿಯರ್ಸ್. ಇಟ್ಸ್ ಒನ್ ಆಫ್ ದ ವಾಸ್ಟ್ ಇಂಡಸ್ಟ್ರಿ ಅಂತ ನಾನು ಹೇಳಬಲ್ಲೆ. ಅದು ಯಾವ ಇಂಡಸ್ಟ್ರಿಲೂ ಇಷ್ಟು ನಿಮಗೆ ಆಪ್ಷನ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಮತ್ತು ಯಾವುದ್ರಲ್ಲೂ ಒಂದರಲ್ಲಿ ಕಡಿಮೆ ಆದರೆ ಇನ್ನೊಂದರಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಆಗುತ್ತೆ. ಕಾಂಪ್ಲಿಮೆಂಟ್ರಿ ಆಕ್ಸಸರೀಸ್ ಇಟ್ಕೋಬೋದು, ಶೂಸ್ ಇಡ್ಬೋದು, ಬ್ಯಾಗ್ಸ್ ಇಡ್ಬೋದು. ಎಷ್ಟೋ ಬೊಟಿಕ್ಸ್ ಜೊತೆ ಬ್ಯೂಟಿಷಿಯನ್ಸ್ ಇರ್ತಾರೆ, ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದಾರೆ. ಸೊ ಐ ಥಿಂಕ್ ಮದುವೆ ಅಂತಂದರೆ ಗಂಡು ಕಡಿಮೆ ಖರ್ಚಿಲ್ಲ ಇವತ್ತಿಗೆ. ಸೂಟಿಂದ ಹಿಡ್ದು ಶೂಸಿಂದ ಹಿಡ್ದು ಅವನು ಎಷ್ಟು ಚೆನ್ನಾಗಿ ಕಾಣ್ತಾನೆ, ಅವ್ನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಅವ್ನು ಏರ್ ಕಟ್ ಮಾಡ್ಕೊಳ್ಳೋದಾಗಲಿ, ಫೇಶಿಯಲ್ ಮಾಡ್ಕೊಳ್ಳೋದಾಗಲಿ. ಸರ್ ನನಗೆ ಗೊತ್ತಿರೋ IT ಕಂಪ್ನೀಲಿ ಜನ ದೇ ಸ್ಪೆಂಡ್ ಸೊ ಮಚ್ ಮನಿ ಫಾರ್ ದ ಗ್ರೂಮಿಂಗ್. ಹೆಂಗೆ ಕಾಣೋಕ್ಕೆ ಇವತ್ತು ಟೆಕ್ನಾಲಜಿ ಇಸ್ ಗ್ರಾನ್ ವಾಸ್ಟ್. ಸೊ ಎಲ್ಲರೂ ನಾವು ಚೆನ್ನಾಗಿ ಕಾಣಬೇಕು. ಏನಕ್ಕೆ ಚೆನ್ನಾಗಿ ಕಾಣಬೇಕು? ಹೋಗಿರೋ ಫಂಕ್ಷನ್ಗೆ ಒಂದು ಫೋಟೋ ತೊಗೋಬೇಕು, ಫೋಟೋ ಇನ್ಸ್ಟಾಗ್ರಾಮ್ಗೆ ಹೋಗಬೇಕು, 4 ಜನ ಲೈಕ್ ಮಾಡಬೇಕು. ನಾವು ಚೆನ್ನಾಗಿ ಕಂಡ್ರೆ ತಾನೇ 4 ಜನ ಲೈಕ್ ಮಾಡೋದು. ಸೊ ಇಟ್ಸ್ ಆಲ್ ಇಂಟರ್ಲಿಂಕ್ಡ್. ಸೊ ದ ಮಾರ್ಕೆಟ್ ಇಸ್ ನಾಮಿನಲಿ ವಾಸ್ಟ್. ಇದಕ್ಕೆ ಬೌಂಡ್ರಿ ಇಲ್ಲ. ಇನ್ನು 10 ವರ್ಷ ಆದಮೇಲೆ ನನ್ನ ಕೆರಿಯರ್ ಹೇಗಿದೆ ಅನ್ನೋದೇ ನಂಗೆ ನೋಡೋಕ್ಕೆ ಹೆದರಿಕೆ ಆಗುತ್ತೆ. ಹೇಗೆ ಆಗ್ಬೋದು, ಇನ್ನೆಷ್ಟು ಡೆವಲಪ್ ಆಗ್ಬೋದು ಅನ್ನೋದೇ ತುಂಬ ಇದೆ. ಸೊ ಐ ಥಿಂಕ್ ಒಂದು ಸತಿ ನೀವು ಬುಟೀಕ್ ಅಥವಾ ಈ ಬಿಸ್ನೆಸ್ಗೆ ಎಂಟ್ರ್ ಆಗ್ತೀರಿ ಅಂತಂದರೆ ಇದರಷ್ಟು ಕಂಟೆಂಟೆಡ್ ಬಿಸ್ನೆಸ್ ಯಾವುದೂ ಇಲ್ಲ. ಯು ಶುಡ್ ಎಂಜಾಯ್ ವಾಟ್ ಯು ಡು. ಬೇಜಾರು ಮಾಡ್ಕೊಳ್ಬಾರ್ದು, ಪೇಷನ್ಸ್ ಆಗಿ ಕಾಯಬೇಕಾಗತ್ತೆ. ನೀವು ಫಿಶರ್ ನೀವು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೀವು ಕೆರಿಯರ್ ಹ್ಯಾಂಕರಾಗಿ ಕೆಲಸ ಮಾಡ್ತಿದ್ರಿ. ಒನ್ಸ್ ಯು ಗೆಟ್ ಇನ್ವಾಲ್ವ್, ಐ ಥಿಂಕ್ ಅರ್ಧ ಕೆಲಸ ನಿಮ್ಮದು ಮುಗ್ದೋಗುತ್ತೆ. ಯು ಸ್ಟಾರ್ಟ್ ಲವಿಂಗ್ ಯುವರ್ ಜಾಬ್ ಆ್ಯಂಡ್ ಸ್ಟಾರ್ಟ್ ಇನ್ವಾಲ್ವಿಂಗ್ ವಾಟ್ ಯು ಡು. ಆಟೋಮೆಟಿಕ್ಲಿ ಇದೊಂದು ಕಲೆನ ಇಷ್ಟಪಟ್ಟರೆ ಖಂಡಿತ ಇಟ್ ಟೇಕ್ಸ್ ಯು ಟು ಡಿಫ್ರೆಂಟ್ ಲೆವೆಲ್. ಬಟ್ ಈಕ್ವಲ್ ಆಗಿ ಶ್ರಮ ಪಡಬೇಕಾಗುತ್ತೆ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇಷ್ಟೆಲ್ಲ ಮಾಡಿ ವೆರಿ ರೇರ್ 20-30% ಕ್ಲೈಂಟ್ ಮೈಟ್ ನಾಟ್ ಲೈಕ್ ವಾಟ್ ಐ ಹ್ಯಾವ್ ಡಿಸೈನ್. ಅದನ್ನು ನೀವು ಆನ್ ಸ್ಪಾಟ್ ಯು ನೀಡ್ ಟು ಹ್ಯಾವ್ ಅ ಬಫರ್ ಟು ಚೇಂಜ್ ಥಿಂಗ್ಸ್. ಐ ವಾಸ್ ಅ ಪಾರ್ಟ್ ಆಫ್ ಸೌತ್ ಬಿಗ್ ಬಾಸ್. ಕನ್ನಡದಲ್ಲಿ ಮಾಡಿದ್ದೀನಿ, ತಮಿಳಲ್ಲಿ ಮಾಡಿದ್ದೀನಿ, ಮಲಯಾಳಮಲ್ಲಿ ಮಾಡಿದ್ದೀನಿ. ವಿ ಹ್ಯಾಡ್ ಲಾಟ್ ಆಫ್ ಆನ್ ಸ್ಪಾಟ್ ಚೇಂಜಸ್ ಟು ಬಿ ಡನ್. ಸೊ ನಮಗೆ ಆಸ್ ಅ ಕಾಸ್ಟ್ಯೂಮ್ ಡಿಸೈನರ್ ಒನ್ ಕಾಸ್ಟ್ಯೂಮ್ ಅಂತ ತೊಗೊಂಡೋಗಿ ಐ ಥಿಂಕ್ ನಾನು ಕಲ್ತಿದ್ದು ಬಫರ್ ತೊಗೊಂಡು ಹೋಗ್ತಾ ಇದ್ವಿ. ಅಂದರೆ ಈಗ ಎಲ್ಲರೂ ಮಾಡ್ತಾರೆ, ನಾನು ಒಬ್ಬನೇ ಶುರು ಮಾಡಿದ್ದು ಅಂತಲ್ಲ. ಒಂದು ಕಾಸ್ಟ್ಯೂಮ್ ರೆಡಿ ಇರುತ್ತೆ, ಬಟ್ ಜೊತೆಗೆ ಐ ಯೂಸ್ ಟು ಡೆಫಿನೆಟ್ಲಿ ಹ್ಯಾವ್ ಲಾಟ್ ಅಟ್ಲೀಸ್ಟ್ 2-3 ಸೆಟ್ಸ್ ಆ್ಯಸ್ ಬಫರ್. ಆ ಪ್ಯಾಟ್ರನ್ನೇ ಇರ್ಬೋದು ಅಥವಾ ಬೇರೆ ಡಿಸೈನೇ ಇರ್ಬೋದು. ಅದು ಬಟ್ಟೆ ಹರಿದೋಯ್ತಾ ಡಾನ್ಸ್ ಮಾಡಬೇಕಾದ್ರೆ ತುಂಬ ಸತಿ ಆಗಿದೆ. ಅಕುಲ್ ಬಾಲಾಜಿ ಅವ್ರದ್ದೇ 3-4 ಸತಿ ಪ್ಯಾಂಟ್ ಹರಿದೋಗಿರೋದು ನಾವು ನೋಡಿದ್ದೀವಿ, ಆನ್ ಸ್ಟೇಜ್ ಆಫ್ ಸ್ಟೇಜ್ ಎಲ್ಲ. ಬಿಕಾಸ್ ಮಾಲ್ ಫಂಕ್ಷನ್ ಅವರು ಒಂದು ಆ್ಯಕ್ಟಿವ್ ಆಗಿರ್ತಾರೆ, ಸೂಪರ್ ಆ್ಯಕ್ಟಿವ್ ಆಗಿರ್ತಾರೆ, ಏನೋ ಡಾನ್ಸ್ ಮಾಡೋಕ್ಕೆ ಹೋಗ್ತಾರೆ, ಹರ್ಕೊಂಡಿರೋದು ಆ ಥರ ತುಂಬಾ ಇದೆ. ಆವಾಗ ಇಮಿಡಿಯೇಟ್ ಆಗಿ ವಿ ನೀಡ್ ಟು ಚೇಂಜ್ ಥಿಂಗ್ಸ್. ಆ ಸಿಚುವೇಶನ್ಸ್ಗೆ ಯು ನೀಡ್ ಟು ಬಿ ಮೆಂಟಲಿ ಪ್ರಿಪೇರ್ಡ್. ಅದಕ್ಕೆ ಸಿಚುವೇಶನ್ಸ್ ಅರ್ಥ ಮಾಡ್ಕೊಳ್ತಿರಬೇಕು. ಮತ್ತು ನಾಟ್ ಟು ಡಿಸ್ಕ್ಲೋಸ್, ಕೆಲವು ರಿಯಾಲಿಟಿ ಶೋಲಿ ನನ್ನ ಎಕ್ಸ್ಪೀರಿಯೆನ್ಸು, ಟೆಲಿವಿಷನ್ ಆರ್ಟಿಸ್ಟ್ ಇಟ್ಕೊಂಡು ಡಾನ್ಸ್ ಶೋಗಳು ಮಾಡ್ತಾರೆ, ಟೆಲಿವಿಷನ್ ಟಾಪ್ ಹೀರೋಯಿನ್ಸ್ ಇಟ್ಕೊಂಡು ರಿಯಾಲಿಟಿ ಶೋ ಮಾಡ್ತಾರೆ. ಒಂದು ಹೀರೋಯಿನ್ಗಿಂತ ಈ ಹೀರೋಯಿನ್ ಚೆನ್ನಾಗಿ ಕಾಣ್ತಾಳೆ ಅಂತ ಕಾಂಪ್ಲೆಕ್ಸ್ ಶುರು ಆಗುತ್ತೆ. ನಾನು 10 ಜನ ಐಮ್ ನಾಟ್ ಜೋಕಿಂಗ್, ಅದು ಖಂಡಿತವಾಗಿ ಸಿಚುವೇಶನ್ ಇದೆ. ನನಗೆ ಐ ವಾಂಟ್ ಟು ನೇಮ್ ದ ಚಾನಲ್ ಆಲ್ ದ ಥಿಂಗ್. ತೆಲುಗುಲಿ ಒಂದು ರಿಯಾಲಿಟಿ ಶೋ ಮಾಡ್ತಿದ್ದಾಗ ಲಿಟ್ರಲಿ ದೇ ವಾಸ್ ಅ ಫೈಟ್. ನನ್ನಿಂದ ಫೈಟ್ ಅಂತ ಇರಲಿಲ್ಲ. ದೇ ವಾಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ಆನ್ ಆರ್ಟಿಸ್ಟ್ ಆ್ಯಂಡ್ ಆರ್ಟಿಸ್ಟ್ ಬಿಕಾಸ್ ಆಫ್ ದ ವೇ ಶಿ ವಾಸ್ ಲುಕಿಂಗ್ ನೈಸ್. ಸೊ ಯು ನೀಡ್ ಟು ನೋ ಬ್ಯಾಲೆನ್ಸ್ ಮಾಡಲಿಕ್ಕೆ ಇರಬೇಕು. ಆ ಕನ್ವಿನ್ಸಿಂಗ್ ಅಥಾರಿಟಿ ಇಟ್ಕೋಬೇಕು.
10 ಜನ ಆರ್ಟಿಸ್ಟ್ ಒಂದು ರೂಮ್, ಒಂದು ಗೋಡೆ, ಒಂದು ರೂಫ್ ಕೆಳಗಡೆ ಇದ್ದಾರೆ ಅಂತಂದರೆ ಐ ಥಿಂಕ್ ಅಲ್ಟಿಮೇಟ್ ಯುವರ್ ಪ್ರೆಷರ್ ಇಸ್ ಆನ್ ಡಿಸೈನರ್ ಹೂಸ್ ಹ್ಯಾಂಡ್ಲಿಂಗ್ ಆಲ್ ದೀಸ್ ಆರ್ಟಿಸ್ಟ್ ಟುಗೆದರ್. ದಟ್ ವಾಸ್ ಅ ಚಾಲೆಂಜಿಂಗ್ ಜಾಬ್ ದೆನ್. ಬಟ್ ಐ ಥಿಂಕ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಐ ಮೀನ್ ಅವರು ಅರ್ಥ ಮಾಡ್ಕೋತಾರೆ. ಬಟ್ ಐ ಹ್ಯಾವ್ ಸೀನ್ ದಿಸ್, ನಾನು ತುಂಬ ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಅದೊಂದಿದೆ. ಮೆನ್ ಐ ವರ್ಕ್ ವಿತ್ ದ ಬೆಸ್ಟ್ ಆಫ್ ಬೆಸ್ಟ್ ಪೀಪಲ್. ಐ ಹ್ಯಾಡ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಕಮಲ್ ಸರ್. ಎಲ್ಲ ನೀವು ಯು ನೇಮ್ ದೆಮ್ ಹ್ಯಾವ್ ಬೀನ್ ಅಸೋಸಿಯೇಟೆಡ್. ದೇ ಆರ್ ಲಾಟ್ ಆಫ್ ಪರ್ಟಿಕ್ಯುಲಾರಿಟಿ ಆಫ್ ವಾಟ್ ದೇ ವಾಂಟ್. ಸರ್ SP ಸರ್ ಜೊತೆ ಎದೆ ತುಂಬಿ ಹಾಡುವೆನು ಅಂತ ಕೆಲಸ ಮಾಡ್ತಿದ್ದಾಗ ಅವ್ರದ್ದೇ ಸ್ಟೈಲಿಸ್ಟ್ ಇದ್ದರು. ನಾನು ಬರೀ ಕಂಟೆಸ್ಟೆಂಟ್ಸ್ ಮಕ್ಕಳಿಗೆ ಕೆಲಸ ಮಾಡ್ತಾಯಿದ್ದೆ. ನನಗೆ ನಾವು ಬ್ರೇಕ್ ಟೈಮಲ್ಲಿ ಸರ್ ಕರೆದು, ನನಗೆ SP ಸರ್ ಕರೆದು ಯೂಸ್ ಟು ಗಿವ್ ಮೀ ಇನ್ಪುಟ್ಸ್. ಇದು ಮಾಡ್ಬೋದು ರಾಜೇಶ್, ಅದು ಮಾಡ್ಬೋದು. ಸಿ ದಿಸ್ ಇಸ್ ವಾಟ್ ವಿ ಲರ್ನ್ಡ್. ಸೊ ಯು ಹ್ಯಾವ್ ಟು ಹ್ಯಾವ್ ಅ ಲರ್ನಿಂಗ್ ಅಬಿಲಿಟಿ. ನೀವು ದೊಡ್ಡವ್ರ ಮಾತು ಹೇಳಿದ್ದು ಕೇಳೋದು, ಅದನ್ನು ಇಂಪ್ಲಿಮೆಂಟ್ ಮಾಡೋದು ಒಂದು ಪ್ರೋಸೆಸ್. ಫಾರ್ ಮೀ ಇಟ್ಸ್ ಅ ಸ್ಕೂಲ್. ತುಂಬ ಕಲಿಯೋದಿದೆ. ಎವ್ರಿ ಡೇ ಇಟ್ಸ್ ಅ ಸ್ಕೂಲ್. ಯು ಹ್ಯಾವ್ ಅನ್ ಅಥಾರಿಟಿ ಟು ಟಾಕ್. ಈಗ ನೀವು ಕಸ್ಟಮರಾಗಿ ನಾನು ಬರ್ತೀರಾ, ಈ 2025 ಕಲರ್ ಟ್ರೆಂಡ್ ಬಗ್ಗೆ ಏನು ಗೊತ್ತಿಲ್ಲ, ವರ್ಲ್ಡಲ್ಲಿ ಏನು ಕಲರ್ ಇದೆ, ವಾಟ್ ಇಸ್ ಇನ್ ಫ್ಯಾಷನ್ ಅನ್ನೋದು ತಿಳ್ಕೋಬೇಕು. ಇದೆಲ್ಲ ತಿಳ್ಕೊಂಡಿದ್ರೆ ಐ ಡೋಂಟ್ ಥಿಂಕ್ ದೇರ್ ಇಸ್ ಎನಿ ಫ್ಲಾಸ್ ದಟ್ ಯು ಗೋ ಥ್ರೂ ಇನ್ ಯೋರ್ ಬಿಸ್ನೆಸ್ ಆಗಿರಬೇಕು. ಸೊ ಐ ಫೀಲ್ ಇಂಡಿವಿಜುವಲ್ ಆಗಿ ನೀವು ಓದೋದಕ್ಕಿಂತ ಹೆಚ್ಚಾಗಿ ಆಚೆ ಬಂದು ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅದ್ರ ಮೇಲೆ ಯೋರ್ ಲೈಫ್ ವುಡ್ ಬಿ ದ್ಯಾಟ್. ಆ್ಯಂಡ್ ಹೌ ಮಚ್ ಪ್ರಾಫಿಟ್ ಐ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಡಿಪೆಂಡ್ಸ್ ಆನ್ ಡಿಸೈನ್ಸ್ ಆಗಿರ್ಬೋದು, ಅಥವಾ ಕ್ವಾಲಿಟಿ ಆಫ್ ದ ಬಟ್ಟೆ, ಈ ರೀತಿಯಾಗಿ. ಸೊ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಏನೆಲ್ಲ ನಾನು ಮಾಡಬೇಕು ಸರ್ ನಾನು? ಫಾರ್ ಶೋರ್ ಇವತ್ತು ಸರ್ಕಾರದಿಂದ ಆಗಲಿ ಅಥವಾ ಇಫ್ ಯು ವಾಂಟ್ ಟು ಲುಕ್ ಔಟ್ ಫಾರ್ ಅನ್ ಇನ್ವೆಸ್ಟರ್, ದೇರ್ ಲಾಟ್ ಆಫ್ ಆಪರ್ಚುನಿಟಿ. ನಿಮ್ಮದೇ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮೇ ನೀವು ಕೊಟ್ಟಿದ್ದೀರಿ. ಹೌ ಪೀಪಲ್ ಕ್ಯಾನ್ ರೀಚ್ ಯು ಆಲ್ ಆ್ಯಂಡ್ ಲುಕ್ ಔಟ್ ಫಾರ್ ಅ ಇನ್ವೆಸ್ಟರ್. ಸಿ ನಾವು ಓದ್ಬಿಡ್ತೀವಿ. ಇವಾಗ ಇಂಜಿನಿಯರ್ ಮೆಡಿಸಿನ್ ಮಾಡಿರೋ ಮಕ್ಕಳಿಗೆ ಕೆಲಸ ಅಂತ ಹೋಗ್ಬಿಡ್ತಾರೆ. ಅವ್ರಿಗೆ ಒಂದು ಪ್ರೊಫೈಲ್ ಇರುತ್ತೆ, ಹೋಗ್ತಾರೆ. ಆ್ಯಸ್ ಐ ಟೋಲ್ಡ್ ಯು, ನಮ್ಮ ಡಿಸೈನಿಂಗ್ ಓದಿರೋರು ಸಾಕಷ್ಟು ಜನ ಕೆಲಸದ ಮೇಲೂ ಇದ್ದಾರೆ. ದೊಡ್ಡ ದೊಡ್ಡ ಕಂಪ್ನಿ ಕೆಲಸ ಮಾಡೋರು ಇರ್ತಾರೆ. ಈ ಬುಟೀಕ್ ಅಂತ ಓಪನ್ ಮಾಡೋಕ್ಕೆ ಅಥವಾ ಒಂದು ಬ್ರ್ಯಾಂಡ್ ಸ್ಟೋರ್ಸ್ ಅಂತ ಓಪನ್ ಮಾಡಲಿಕ್ಕೆ ಯು ಡೆಫಿನೆಟ್ಲಿ ನೀಡ್ ಅ ಮಿನಿಮಮ್ ಬಜೆಟ್ ಟು ಓಪನ್ ಅಪ್ ಅ ಬಿಸ್ನೆಸ್. ನಮಗೆ ಖಂಡಿತವಾಗಿ ಟಚ್ ವುಡ್ ತಂದೆ ಫ್ಯಾಮಿಲಿ ಬಿಸ್ನೆಸ್ ಇರುತ್ತೆ ಅಥವಾ ಹಣ ಹಾಕೋರು ಇರ್ತಾರೆ ಅಂತಂದರೆ ಬೇಸಿಕ್ ಯು ನೀಡ್ 5 to 6 lakhs ಟು ಇನ್ವೆಸ್ಟ್ ಅ ಬುಟೀಕ್. ಆಸ್ ಲಾಂಗ್ ಆಸ್ ಯು ಹ್ಯಾವ್ ಯು ಓನ್ ಶಾಪ್ ಅಥವಾ ಒಂದು ರೆಂಟೆಡ್ ಶಾಪ್ ತೊಗೊಂಡು. ಬೇಸಿಕ್ ಇನ್ಗ್ರೀಡಿಯೆಂಟ್ ಏನು? ಯುವರ್ ಆ್ಯಂಬಿಯನ್ಸ್. ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ಒಂದು ಆ್ಯಂಬಿಯನ್ಸ್ ಇರಬೇಕು. ಒಂದು ಬುಟೀಕ್ ಅಟ್ರಾಕ್ಷನ್ ಇರೋದೇ ಎಷ್ಟು ಕಲರ್ಫುಲ್ಲಾಗಿ ನೀವು ಬುಟೀಕ್ಸು ಕಾಣಿಸುತ್ತಾರೆ ಅಂತ. ವರ್ಕ್ಶಾಪ್ ಅಂತಿರುತ್ತೆ. ನಿಮ್ಮ ವರ್ಕ್ಶಾಪಲ್ಲಿ ಕಾಣ್ದಿರೋ ಜಾಗ, ಅದು ಕಸ್ಟಮರ್ ಕಾಣ್ದಿರೋ ಜಾಗ, ನಿಮ್ಮ ಟೇಲರು, ಮಾಸ್ಟರು, ಎಂಬ್ರಾಯ್ಡ್ರಿ ಜನ ಇರ್ತಾರೆ. ಅವ್ರಿಗೆ ಒಂದು ಸ್ಪೇಸ್ ಕೊಟ್ಟಿರ್ತೀರಿ, ಲೈಟು ಅವ್ರಿಗೆ ಜಾಗ, ಮತ್ತು ರಾ ಮೆಟೀರಿಯಲ್ ಇರುತ್ತೆ, ಫ್ಯಾಬ್ರಿಕ್ ಸೋರ್ಸ್ ಮಾಡೋದು ಎಲ್ಲ ಇರುತ್ತೆ. ಇಷ್ಟು ಬೇಸಿಕ್ ಇದು. ಮತ್ತು ಕೆಲವರು ಸ್ಪೆಸಿಫಿಕೇಷನ್ ಆಗಿ ಬರೀ ಬ್ಲೌಸ್ ಡಿಸೈನ್ ಮಾಡೋರೇ ಇರ್ತಾರೆ. ಒಂದು 50-25 ಬ್ಲೌಸ್ ಸ್ಯಾಂಪಲ್ ಬ್ಲೌಸು ಡಿಸೈನ್ ಮಾಡಿ ಅವರೇ ಇನ್ವೆಸ್ಟ್ ಮಾಡಿ ಹೊಲ್ದು ಆ್ಯಂಗರ್ಗೆ ಹಾಕಿರ್ತಾರೆ. ಕ್ಲೈಂಟ್ ಬಂದಾಗ ಅವ್ರಿಗೆ ತೋರಿಸಿ ಇದು ಮಾಡ್ತೀವಿ ಅಂತ ಇರುತ್ತೆ. ಸೊ ಒಂದು ಮಿನಿಮಮ್ ಆಫ್ 4 to 5 lakhs ಫಾರ್ ಶೋರ್ ಯು ಕ್ಯಾನ್ ಸ್ಟಾರ್ಟ್ ಅಪ್ ಅ ಬುಟೀಕ್ ಟು ಅ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್. ನಿಮ್ಮ ಆ್ಯನ್ಯುವಲ್ ಎವ್ರಿ ವೀಕ್ ನಿಮ್ಮ ಪೇಮೆಂಟ್ಸ್ ಇರೋದು ನಿಮ್ಗೆ ಟೇಲರ್, ಮಾಸ್ಟರ್, ಎಂಬ್ರಾಯ್ಡ್ರಿ ಅವ್ರಿಗೆ ಶನಿವಾರ ಪೇಮೆಂಟ್. ಅವ್ರ ತಿಂಗಳ ಪೇಮೆಂಟ್ ಅಲ್ಲ, ಪ್ರತಿ ವೀಕ್ಗೆ ಅವ್ರ ಒಂದು ಪೇಮೆಂಟ್ ಇರುತ್ತೆ. ನೀವು ಅದಕ್ಕೊಂದು ಬಿಸ್ನೆಸ್ ರನ್ ಆಗೋ ತನಕ ಒಂಚೂರು ಹಣ ಬ್ಯಾಂಕಲ್ಲಿ ಇಟ್ಕೋಬೇಕು, ಕೈಯಲ್ಲಿ ಹಣ ಇಟ್ಕೊಂಡಿರ್ಬೇಕು ಬ್ಯಾಕಪ್. ಅವ್ರಿಗೆ ನಿಮಗೆ ಕೆಲಸ ಇದಾ ಇಲ್ವಾ ಅವ್ರಿಗೆ ವಾರ ಕೊಡಲೇಬೇಕು. ನೀವು ದಿನಕ್ಕೆ ಒಂದು ಡಿಸೈನ್ ಮಾಡಿಸಿರ್ತೀರ, 10 ಡಿಸೈನ್ ಮಾಡಿರ್ತೀರ, ಅಥವಾ ಏನೂ ಮಾಡದೇ ಇಲ್ಲ ಅಂದ್ರೂ ಯು ಡೆಫಿನೆಟ್ಲಿ ನೀಡ್ ಟು ಪೇ ಯೋ ಇದು ಗ್ರೂಪ್. ಅವ್ರಿಗೆ ಹಣ ಇಟ್ಕೋಬೇಕು. ಆ ಪ್ರಾಫಿಟ್ ಬಗ್ಗೆ ಸರ್ ಖಂಡಿತವಾಗಿ ಬಟ್ಟೆ ಅನ್ನೋ ಬಿಸ್ನೆಸ್ಸಲ್ಲಿ ಖಂಡಿತವಾಗಿ ಪ್ರಾಫಿಟ್ ನೀವು ಹೇಗೆ ಮಾಡ್ತೀರ. ಕೆಲವು ಸರಿ 20% ಪ್ರಾಫಿಟ್ ಇದೆ, 50% ಪ್ರಾಫಿಟ್ ಇದೆ. ನೀವು ಮಾತಾಡೋ ರೀತಿ, ತರೋ ರೀತಿ, ಮಾಡೋ ರೀತಿ ಮೋರ್ ದೆನ್ 50% ಪ್ರಾಫಿಟು ಇದೆ. ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಾನು ಯಾವುದೋ ಕಂಟ್ರಿ ಟ್ರಾವೆಲ್ ಮಾಡಿದೆ, ಎಸ್ಪೆಷಲಿ ಥೈಲ್ಯಾಂಡ್. ನಾವು ಜಾಸ್ತಿ ಬ್ಯಾಂಕಾಕ್, ಥೈಲ್ಯಾಂಡ್ಗೆ ಹೋಗ್ತೀವಿ. ಯಾವುದೋ ಬಟ್ಟೆ ಹ್ಯಾಂಗರಲ್ಲಿರುತ್ತೆ, ಇಂಡಿಯನ್ ವ್ಯಾಲ್ಯೂಗೆ ಒಂದು 2,000 ಅಂತ ಬಿಲ್ ಇರುತ್ತೆ. ತೊಗೊಂಡು ಬರ್ತೀವಿ, ಲೇಬಲ್ ತೆಗಿತೀವಿ, 4,000, 5,000, 6,000 ಲೇಬಲ್ ಹಾಕಿ ನಾವು ಮಾರ್ತೀವಿ. ಖಂಡಿತ ಅದು ಮಾರ್ಕೆಟಿಂಗ್ ಅದಲ್ಲ, ಖಂಡಿತ. ಸೊ ಈಗ ನೀವು ಆಗ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ವೆನ್ ಯು ಟಾಕ್ ಅಬೌಟ್ ಇಫ್ ಐ ಡೂ ಸಮಥಿಂಗ್ ಲೈಕ್ ದಿಸ್. ಶೂ ಬಿಸ್ನೆಸ್ ಇದೆ ಸರ್. ಇವತ್ತು ಐ ಕ್ಯಾನ್ ಗಿವ್ ಯು ರೆಫರೆನ್ಸಸ್ ವೇ ಯು ಗೋ ಟು ಚೈನಾ, ಯು ಸಿಟ್ ಫಾರ್ 20 minutes ಇನ್ ಅ ಸ್ಮಾಲ್ ಕ್ಲಿನಿಕ್, ವಾಟ್ ವಿ ಕಾಲ್, ಟಾಕ್ ಅಬೌಟ್ ಯುವರ್ ಇದು ಏನು ರಿಕ್ವೈರ್ಮೆಂಟ್. ಆ ಕ್ಲಿನಿಕ್ ಏನು ಅಂತಂದರೆ ದೇ ಹ್ಯಾವ್ A to Z, end to end ಕಾಸ್ಮೆಟಿಕ್ಸ್ ಪ್ರತಿಯೊಂದು ಇದೆ. ನೀವೊಂದು ಲೇಬಲ್ ಕೊಡಬೇಕು, ನಿಮ್ಮದೊಂದು ಬ್ರ್ಯಾಂಡ್ ಕೊಡಬೇಕು.
ಚಂದನ್ ಅಂತಲೇ ಬ್ರ್ಯಾಂಡ್ ಇಟ್ಕೊಳ್ಳಿ. ಚಂದನ್ ನನ್ನ ಬ್ರ್ಯಾಂಡ್ ಹೆಸರು ಅಂತಂದರೆ ವಿತಿನ್ 3 hours ಯು ಹ್ಯಾವ್ ಸ್ಯಾಂಪಲ್ಸ್ ಆಫ್ ಕಾಸ್ಮೆಟಿಕ್ಸ್ ಇನ್ ಫ್ರಂಟ್ ಆಫ್ ಯುವರ್ ಟೇಬಲ್ ವಿತ್ ಯುವರ್ ಬ್ರ್ಯಾಂಡ್ ಚಂದನ್. ನೀವು ತೊಗೊಂಡು ಬಂದು ಇಂಡಿಯಾಗೆ ನಾನು ಕಾಸ್ಮೆಟಿಕ್ ರೇಂಜ್ ಓಪನ್ ಮಾಡಿದ್ದೀನಿ ಚಂದನ್ ಅಂತ, ಆ್ಯಂಡ್ ದಿಸ್ ಇಸ್ ವಾಟ್ ಐ ಹ್ಯಾವ್ ಆನ್ಲೈನ್ ಅಂತೇಳಿ ಮಾಡೋ ಜನ ಭರ್ಜರಿ ಜನ ಇದೆ. ಅಷ್ಟು ಇಂಪ್ರೂವ್ ಇದೆ ಇವತ್ತು, ಟೆಕ್ನಾಲಜಿ ಅಷ್ಟು ಅಡ್ವಾನ್ಸ್ ಇದೆ. ಸೊ ಇಟ್ಸ್ ಒನ್ ಫೋನ್ ಕಾಲ್ ಅವೇ ಯು ಕ್ಯಾನ್ ಹ್ಯಾವ್ ಯುವರ್ ಬ್ರ್ಯಾಂಡ್ ದಟ್ ಯು ಕ್ಯಾನ್ ಸೆಲ್. ಪರ್ಫ್ಯೂಮ್ ಯು ಕ್ಯಾನ್ ಸೆಲ್, ಕಾಸ್ಮೆಟಿಕ್ಸ್ ಯು ಕ್ಯಾನ್ ಸೆಲ್, ಕಾಸ್ಟ್ಯೂಮ್ಸ್ ಅನ್ನೋದು ವೀವ್ ಡನ್ ಇಟ್, ಲಾಟ್ ಆಫ್ ಪೀಪಲ್ ಡೂಯಿಂಗ್ ಇಟ್. ಎಲ್ಲಿ ಹೋಗ್ತೀರಿ ಅಲ್ಲಿ ನಿಮಗೆ ಏನು ಸೆಲ್ಲಬಲ್ ಇದೆ, ಏನು ಡಿಫ್ರೆಂಟ್ ಇದೆ ತೊಗೊಂಡು ಬರ್ತೀವಿ. ಸೊ ದಟ್ ಈಸ್ ಒನ್ ಬಿಸ್ನೆಸ್ ವೇರ್ ಯು ಮೇಕ್ ಲಾಟ್ ಆಫ್ ಮನಿ, ಪ್ರಾಫಿಟ್ ಆರ್ ಮೋರ್. ಆ್ಯಂಡ್ ನಿಮ್ಮದು ಏನು ಖರ್ಚೇನು ಕೊಂಡ್ಕೊಂಡು ಬರೋದು ಅಷ್ಟೇ ಖರ್ಚು, ಬಟ್ ಯು ನೀಡ್ ಟು ನೋ ವಾಟ್ ಟು ಬೈ, ಏನು ಸೆಲ್ ಆಗುತ್ತೆ, ಮಾರ್ಕೆಟ್ ಏನು ಕೇಳ್ತಿದ್ದೀರ ತಿಳ್ಕೋಬೇಕು. ಖಂಡಿತವಾಗಿ ತಂದು ಡೆತ್ ಸ್ಟಾಕ್ ಆಗೋದಾದರೆ ಕಷ್ಟ. ಏನು ಟ್ರೆಂಡ್ ಇದೆ, ಜಾಕೆಟ್ಸ್ ಇರ್ಬೋದು, ಮೆನ್ಸ್ ವೇರು, ಇವಾಗ ಟಿ ಶರ್ಟ್ಸ್ ಇರ್ಬೋದು, ಶೂಸ್ ಇರ್ಬೋದು. ಈಗ ಮಾರ್ಕೆಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾರ್ಕೆಟ್, ಇವಾಗ ಟ್ಯಾಕ್ಸಸ್ ಅದೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಏರಾಪೇರಿ ಇದೆ, ಬಟ್ ಸ್ಟಿಲ್ ಯು ಕ್ಯಾನ್ ಗೆಟ್ ಲಾಟ್ ಆಫ್ costumes from different parts of world, especially from this countries, and make lot of money. ಈಗ ಸುದೀಪ್ ಸರ್ ಒಂದು ಬ್ಯೂಟಿಫುಲ್ ಜಾಕೆಟ್ ಹಾಕಿದ್ದಾರೆ ಅಂತಂದರೆ ಖಂಡಿತ ನಾನು ಸುಳ್ಳು ಹೇಳೋಕ್ಕೆ ಇಲ್ಲ, ನಾನು ಡಿಸೈನ್ ಮಾಡೋದಲ್ಲ. ಪ್ರಾಬಬ್ಲಿ ಐ ವುಡ್ ಹ್ಯಾವ್ ಗಾಟ್ ಇಟ್ ಫ್ರಮ್ ಸಮ್ವೇರ್ ಆ್ಯಂಡ್ ಗಿವನ್ ಇಟ್ ಟು ಸುದೀಪ್ ಸರ್ ಟು ವೇರ್ ಇಟ್, ಬಟ್ ಅದು ಕ್ಯಾಟಲಿಸ್ಟ್ ನಾನು. ಸೊ ಆ ಥರ ತುಂಬ ಜನ ಕಾಸ್ಟ್ಯೂಮ್ ಡಿಸೈನರ್ಸು ಇಂಡಸ್ಟ್ರಿಲಿದ್ದಾರೆ. ಈಕ್ವಲಿ ಹೊಲ್ಸಿ ಕೊಡೋದು ಇದೆ, ಈ ರೆಡಿಮೇಡು ಇದೆ. ಸೊ ರೆಡಿಮೇಡ್ ತಂದು ಮಾಡೋದ್ರಲ್ಲಿ ಖಂಡಿತ ಹಣ ಇದೆ ಸರ್. ಆಮೇಲೆ ಶೋರ್ ನೀವು ಥೈಲ್ಯಾಂಡ್ ಐ ಕ್ಯಾನ್ ಶೇರ್, ನಿಮಗೆ ನಂಬರ್ ಕೊಡ್ಬೋದು. ಒಂದು ಶಾಪ್ ಇದೆ ಜಸ್ಟ್ ಫೇಕ್ ಅಂತ, ಅಂಗಡಿ ಹೆಸರೇ ಜಸ್ಟ್ ಫೇಕ್. ನೀವು 40,000 ರೂಪಾಯಿ ನೈಕಿ ಶೂಸ್, ಡಿಸೈನರ್ ಶೂಸ್ ಬ್ರ್ಯಾಂಡ್ ಅದು ಇರೋದು, ನಿಮಗೆ ಇಂಡಿಯನ್ ವ್ಯಾಲ್ಯೂ 1,500, 2,000, 3,000, 4,000, ಮ್ಯಾಕ್ಸಿಮಮ್ 4,000 ಸಿಗುತ್ತೆ ಸರ್. ಜಸ್ಟ್ ಫೇಕ್ ಅಂಗಡಿಯಿಂದ ಒಂದು ಶೂಸ್ ತಂದು ನೀವು ನಿಜವಾದ ನೈಕಿ ಶೋರೂಮಲ್ಲಿ ಮಿಕ್ಸ್ ಮಾಡಿದ್ರೆ, ಆ ನೈಕಿ ಶೋರೂಮ್ ಅವ್ನು ಕರೆದ್ಬಿಟ್ಟು ನಂದು ಫೇಕ್ ಶೂಸ್ ಯಾವುದು, ನಿಂದು ಒರಿಜಿನಲ್ ಶೂಸ್ ಯಾವುದು ಅಂತ ಹುಡುಕೊಡು ಅಂತಂದರೆ ಅವನ ಖಂಡಿತ ಕಷ್ಟ ಆಗುತ್ತೆ. ಅಂಥ ಫೇಕ್ ಪ್ರಾಡಕ್ಟ್ಸ್ ಔಟ್ ಆಫ್ ಕಂಟ್ರಿಲಿದೆ. ಸೊ ಇದು ಮಾರ್ಕೆಟ್ ಇಸ್ ಬಿಕಮ್ ಅ ವಾಸ್ಟ್ ಮಾರ್ಕೆಟ್. ನಾವು ಜಸ್ಟ್ ಫೇಕು ತರ್ತೀವಿ, ಒರಿಜಿನಲ್ಲೂ ತರ್ತೀವಿ. ವಿ ಡೆಫಿನೆಟ್ಲಿ ಬಜೆಟ್ ಪ್ರಕಾರ, ಸಿನಿಮಾ ಪ್ರೊಡ್ಯೂಸರ್ ಕೊಟ್ಟಿರೋ ಬಜೆಟ್ ಪ್ರಕಾರ, ಅಥವಾ ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ ನಮ್ಗೆ ಬಜೆಟ್ ಕೊಟ್ಟಿರೋ ಪ್ರಕಾರ, ವಿ ಡಿಸೈನ್ ಕ್ಲೋತ್ಸ್, ವಿ ಮಿಕ್ಸ್ ಬೋತ್ ರೆಡಿಮೇಡ್ ಆ್ಯಂಡ್ ಸ್ಟಿಚ್ಡ್. ಸೊ ಮಾರ್ಕೆಟ್ ಇಸ್ ಮ್ಯಾಸಿವ್. ನಿಮಗೆ ಮಾರ್ಕೆಟ್ ಗೊತ್ತಿರಬೇಕು, ಎಲ್ಲಿ ತೊಗೊಳ್ಬೇಕು ಅಂತ ಗೊತ್ತಿರಬೇಕು, ಎಲ್ಲಿ ಹಣ ಹಾಕಬೇಕು, ಎಲ್ಲಿ ರೊಟೇಟ್ ಮಾಡಬೇಕು ಅಂತ ಗೊತ್ತಿರಬೇಕು. ಅದಿದ್ದರೆ ಐ ಥಿಂಕ್ ಇದು ರಾಕೆಟ್ ಸೈನ್ಸ್ ಏನಲ್ಲ ಸರ್ ಇದು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್ ಗಿವಿಂಗ್ ವಂಡರ್ಫುಲ್ ಐಡಿಯಾಸ್. ನೋಡೋರಿಗೆ ಸಿಕ್ಕಾಪಟ್ಟೆ ಐಡಿಯಾಸ್ ಕೊಟ್ರಿ, ಆ್ಯಂಡ್ ಯು ಆರ್ ಎಕ್ಸ್ಪ್ಲೋರಿಂಗ್ ಎವ್ರಿಥಿಂಗ್ ಆನ್ ದ ಕಾಸ್ಟ್ಯೂಮ್ ಡಿಸೈನಿಂಗ್. ಇವನ್ ದ ಬೋಟಿಕ್ ಬಿಸ್ನೆಸ್ ಮಾಡೋರಿಗೆ ಹೇಗೆ ಮಾಡಬೇಕು, ಯಾವ ರೀತಿ. That's a fabulous thing. Thank you so much. Thank you so much. Pleasure. If you want to pitch something else about your ಅಲ್ಲ, ನಥಿಂಗ್ ಮಚ್. ಇನ್ನೇನಾದ್ರು ಇನ್ಪುಟ್ ಬೇಕು ಅಥವಾ ಇನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಎಲ್ಲಿ ಓದಬೇಕು ಅನ್ನೋದೇನಾದ್ರು ಮಾಧ್ಯಮದಲ್ಲಿ ನಿಮ್ಮ ಇದ್ರ ಪ್ರಕಾರ ಬೇಕು ಅಂದರೆ ಐ ಆಮ್ ಆಲ್ವೇಸ್ one phone away, I can help them. And for sure, a lot of people would ask me for internship. Fashion designing ಓದ್ಮೇಲೆ ಇಂಟರ್ನ್ಶಿಪ್ ಬಗ್ಗೆ ಕೇಳ್ತಾರೆ. ಸೊ ಐ ಕ್ಯಾನ್ ಡೆಫಿನೆಟ್ಲಿ ರೆಕಮೆಂಡ್ ಲಾಟ್ ಆಫ್ ಸ್ಪೇಸಸ್ ಫಾರ್ ಇಂಟರ್ನ್ಶಿಪ್. ಬೊಟಿಕ್ಸಲ್ಲಿ ಆಗಿರ್ಬೋದು, ಡಿಸೈನರ್ಸ್ಗಳಿಗೆ ಆಗಿರ್ಬೋದು, ಅಥವಾ ಬ್ರ್ಯಾಂಡ್ಸ್ಗಾಗಿರ್ಬೋದು, ಅಥವಾ ದೊಡ್ಡ ವೇರ್ ಹೌಸ್ಗಾಗಿರ್ಬೋದು. ಐ ಕ್ಯಾನ್ ಗೈಡ್ ದೆಮ್ ಫಾರ್ ಇಂಟರ್ನ್ಶಿಪ್. ಟಚ್ವುಡ್ ನಿಮ್ಮ ಮಾಧ್ಯಮದಿಂದ ಒಂದು 4 ಜನಕ್ಕೆ ಕೆಲಸ ಆಯಿತು ಅಥವಾ ಕೆರಿಯರ್ಗೆ ಒಂದು ಅವಕಾಶ ಆಯಿತು ಅಂದರೆ ಐ ಥಿಂಕ್ ಐ ಬಿ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ to be associated. And thanks you Chandu sir for giving me an opportunity to get me down. Heartily welcome. ತುಂಬ ವಾಸ್ಟ್ ಇಂಡಸ್ಟ್ರಿ ಆದ್ದರಿಂದ ಐ ಡೋಂಟ್ ನೋ ಹೌ ಕನ್ಸ್ಟ್ರಕ್ಟಿವ್ಲಿ ಐ ಸ್ಪೋಕ್. ನನ್ನ ಎಕ್ಸ್ಪೀರಿಯನ್ಸ್ ನಾನು ಮಾತಾಡಿ ಶೇರ್ ಮಾಡಿಕೊಂಡೆ. ಸಾಕಷ್ಟಿದೆ ಇನ್ನು, ಅದು ಒಳಗೆ ಇಳಿದ್ರೇ ಎಂಡ್ಲೆಸ್. ಬಂದು ಎಕ್ಸ್ಪ್ಲೋರ್ ಮಾಡಿದ್ರೇ ಜನಕ್ಕೆ ಗೊತ್ತಾಗೋದು. ಪ್ಲೀಸ್ ಕಮ್ ಔಟ್, ವರ್ಕ್, ಡೆಫಿನೆಟ್ಲಿ you can have a fantastic career like any other careers in the industry. In this industry, yes. Thank you. ಸೊ ನೋಡೋಲ್ಲ ವೀಕ್ಷಕರೇ, ಆ್ಯಂಡ್ ಡಿಕೇಡ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಇವ್ರ ಹತ್ರ ವರ್ಕ್ ಮಾಡಿಲ್ಲ ಅನ್ನೋಂಗೆ ಇಲ್ಲ ಅವ್ರು ರಾಜೇಶ್ ಶೆಟ್ಟಿ ಸರ್ನ.
ಆ್ಯಂಡ್ ಫ್ಯಾಬ್ಯುಲಸ್ ಐಡಿಯಾಸ್ ಕೊಟ್ಟಿದ್ದಾರೆ ನಿಮಗೆ. ಎಲ್ಲಿ ಮಾಡಬೇಕು, ಲೊಕೇಶನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಬೊಟಿಕ್ ಬಿಸ್ನೆಸ್ ಮಾಡಿದ್ರೆ ಪ್ರಾಫಿಟಬಲ್ ಎಷ್ಟು ಸಿಗುತ್ತೆ, ಅಥವಾ ನಾನು ಬೇರೆ ಕಡೆಯಿಂದ ದೇಶದಿಂದ ನಾನು ತರಿಸಿ ನಾನು ಇಲ್ಲಿ ಸೇಲ್ ಮಾಡಬೇಕು ಅಂದರೆ ನನಗೆ ಅದರಲ್ಲಿ ಪ್ರಾಫಿಟ್ ಎಷ್ಟು ಸಿಗುತ್ತೆ. ಅಷ್ಟೇ ಅಲ್ಲದೆ ನನ್ನ ಒಂದು ಬಿಸ್ನೆಸ್ ಕೆರಿಯರಾಗಿ ತೊಗೊಳ್ಬೋದಾ ಇದನ್ನು, ಬೊಟಿಕ್ ಬಿಸ್ನೆಸ್ನ ನಾನು ಇನ್ನೂ ಎತ್ತಕ್ಕೆ ತೊಗೊಂಡೋಗ್ಬೇಕು ಅಂದರೆ ಯಾವ ರೀತಿ ಮಾಡಿಕೊಂಡ್ರೆ ನಿಮ್ಮ ಬೊಟಿಕ್ನ ಚೆನ್ನಾಗಿ ಕಾಣುತ್ತೆ. ಸೊ ಅನ್ನೋದ್ರ ಬಗ್ಗೆ ಫ್ಯಾಬ್ಯುಲಸ್ ಐಡಿಯಾ ಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಸರ್. ಸೊ ನೋಡ್ತಾ ಇರಿ, ಇದೇ ರೀತಿ ಮತ್ತಷ್ಟು ಗೆಸ್ಟ್ನ ಕರ್ಕೊಂಡು ಬರ್ತೀನಿ, ಇನ್ನೊಂದಷ್ಟು ಬಿಸ್ನೆಸ್ ಐಡಿಯಾಸ್ಗಳನ್ನ ಕೊಡ್ತಿರ್ತೀನಿ. ನೋಡ್ತಾ ಇರಿ, ದಿಸ್ ಇಸ್ ಚಂದನ್ ಸೈನಿಂಗ್ ಆಫ್, ಬಾಯ್. ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕಾ, ನಿಮ್ಮ ಹತ್ರ ಒಂದಷ್ಟು ಅಮೌಂಟ್ ಇದೆ, ಯಾವ ಬಿಸ್ನೆಸ್ ಮಾಡಬೇಕು, ಏನು ಡಿಮ್ಯಾಂಡ್ ಇದೆ, ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾರು ನಮಗೆ ಗೈಡ್ ಮಾಡ್ತಾರೆ ಅಂತ ನೀವೇನ ಕೇಳೋದಾಯ್ತು ಅಂದ್ರೆ ನೀವು ಮಿಸ್ ಮಾಡಿದ್ರೆ ಮಾಡಬೇಕಾಗಿರೋದಷ್ಟೇ, ಬಾಸ್ ವಾಲಾ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಮಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳಿದಾವೆ. ನೀವು ಕೂಡ ಅದನ್ನು ಯಾವ ಬೇಕಾದ್ರೂ ಕೋರ್ಸ್ ನೋಡಿಕೊಂಡು ಯಾವ ಬಿಸ್ನೆಸ್ ಬೇಕಾದ್ರೂ ಮಾಡ್ಬೋದು. ಅಷ್ಟೇ ಅಲ್ಲ, ಕೇವಲ 999 ರೂಪಾಯಿನ ಪೇ ಮಾಡಿದ್ರೆ ಸಾಕು, 500ಕ್ಕೂ ಹೆಚ್ಚು ಕೋರ್ಸ್ಗಳಿದ್ದಾವೆ. ನೀವು ಕೂಡ ಬಾಸ್ ಆಗಬೇಕು ಅಂದ್ರೆ ನಾನು ಹೇಳುವಂತ ನಮ್ಮ ಬಾಸ್ ವಾಲಾ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಕೇವಲ 999 ರೂಪಾಯಿನ ಪೇ ಮಾಡಿ 500ಕ್ಕೂ ಹೆಚ್ಚು ಕೋರ್ಸ್ಗಳನ್ನ ನೀವು ನೋಡಬಹುದು. ಬಾಸ್ ವಾಲಾ, ಬಿ ದ ಬಾಸ್.